ಪ್ರಧಾನಿ ಮೋದಿಯವರು ಖರ್ಚು ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಕೊಡ್ತಕ್ಕಂಥ ಕಾರಣಗಳು ಕೂಡ ಬಹಳ ಸ್ಪಷ್ಟವಾಗಿಯೂ ಇಲ್ಲ. ಬಹಳ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ, ಇರಾನ್ ಮತ್ತು ಅಮೇರಿಕದ ಮಧ್ಯೆ ನಡೆದಂಥ ಯುದ್ಧದ ಕಾರಣದಿಂದಾಗಿ ಬಹಳಷ್ಟು ಈ ತೈಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಭಾರತದಲ್ಲಿ ಆರ್ಥಿಕತೆಗೆ ಹೊಡೆತ ಬೀಳ್ತಾ ಇದೆ. ಅದು ಅಲ್ಲದೆ ನಮ್ಮ ಈ ಒಂದು ವಿದೇಶಿ ವಿನಿಮಯದ ವಿಚಾರದಲ್ಲೂ ಕೂಡ ಒಂದಷ್ಟು ತೊಂದರೆ ಆಗ್ತಾ ಇದೆ ಮತ್ತು ಡಾಲರ್ನ ಮೌಲ್ಯ ಹೆಚ್ಚಾಗ್ತಿದೆ, ರೂಪಾಯಿ ಮೌಲ್ಯ ಕಡಿಮೆ ಆಗ್ತಿದೆ. ಆದ್ದರಿಂದ ನಾವು ಸ್ವಲ್ಪ ದೇಶದ ಆರ್ಥಿಕತೆ ಮತ್ತು ಈ ರಾಷ್ಟ್ರೀಯತೆಯ ಕಾರಣದಿಂದಾಗಿ ನಾವು ಒಂದಷ್ಟು ವೆಚ್ಚವನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಬಹಳಷ್ಟು ಚಿನ್ನವನ್ನು ಆಮದು ಮಾಡ್ಕೋತೇವೆ, ಬಹಳಷ್ಟು ಬೇರೆ ಬೇರೆ ವಸ್ತುಗಳನ್ನು ಆಮದು ಮಾಡ್ಕೋತೇವೆ. ಹಾಗೆ ನಾವು ಪ್ರಮುಖವಾಗಿ ತೈಲವನ್ನು ಮತ್ತು ನೈಸರ್ಗಿಕ ಅನಿಲವನ್ನು ಆಮದು ಮಾಡ್ಕೋತೇವೆ. ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನಮ್ಮ ವಿದೇಶಿ ವಿನಿಮಯವನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಅನ್ನತಕ್ಕಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ಬಹಳ ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ, ಇದರಿಂದ ನಿಜವಾಗ್ಲೂ ಎಲ್ಲಾದರೂ ಆರ್ಥಿಕತೆಗೆ ಒಳ್ಳೆಯದಾಗ್ತದ, ಇಲ್ಲ ಆರ್ಥಿಕತೆಗೆ ಕೆಟ್ಟದಾಗ್ತದ ಅಂತ. ಇದು BJP ಅಥವಾ ಕಾಂಗ್ರೆಸ್ನ ವಿಚಾರವಲ್ಲ, ಇದು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ. ಇಲ್ಲಿ ಈಗ ಮೋದಿಯವರು ಹೇಳಿರ್ತಕ್ಕಂಥ ಬರೀ ಒಂದು ರಾಜಕೀಯ ಭಾಷಣ ಅನ್ನತಕ್ಕಂಥ ರೀತಿಯಲ್ಲಿ ನೋಡಿದ್ರೆ ಅದು ಬೇರೆ ವಿಚಾರವಾಗ್ತದೆ, ಅಥವಾ ಇದನ್ನು ಒಂದು ಆರ್ಥಿಕ ನೀತಿ ಅನ್ನತಕ್ಕಂಥ ರೀತಿಯಲ್ಲಿ ನೋಡಿದ್ರೆ ಇನ್ನೂ ಬೇರೆ ರೀತಿ ಕಂಡುಬರ್ತದೆ. ಇದನ್ನು ಜನರ ಒಂದು ನಡವಳಿಕೆಯ ವಿಚಾರ ಅಂತೇಳಿದ್ರೆ ಅದನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳಿದ್ರೆ ದೇಶದ ಒಂದು ಹಿತದೃಷ್ಟಿಯಿಂದ ಒಂದು ಸಮಾಜ ಒಂದು ಬದಲಾವಣೆಗೆ ಒಳಪಡ್ತದೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದ್ರೆ ಅದು ಇನ್ನೂ ಬಹಳ ಒಂದು ಬೇರೆ ರೀತಿಯಲ್ಲಿ ಕಂಡುಬರ್ತದೆ. ಆದರೆ ಇಲ್ಲಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಇದು ನಿಜವಾಗಲೂ ಆರ್ಥಿಕತೆಯ ವಿಚಾರವ ಇಲ್ಲ ರಾಜಕೀಯ ವಿಚಾರವ ಅಲ್ಲ, ಸರ್ಕಾರ ತನ್ನ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೋಸ್ಕರ ಹೊಸ ರೀತಿಗಳನ್ನು ಕಂಡು ಹಿಡಿತಿರ್ತಕ್ಕಂಥದ್ದು ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಇದನ್ನು ಬಹಳ ಒಂದು ವಿಶೇಷವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಅಂತ ಹೊರಟ್ರೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದರ ಪರಿಣಾಮಗಳನ್ನು ಕಾಣ್ಬೋದು. ಯಾವುದರಿಂದ ಈಗ ಮೋದಿಯವರು ಹೇಳಿರ್ತಕ್ಕಂಥ ವಿಚಾರವನ್ನು ಪರಿಗಣಿಸಿದ್ರೆ, ಯಾಕೆ ಮೋದಿಯವರು ಹೇಳಿರ್ತಕ್ಕಂಥ ಪ್ರಮುಖವಾಗ್ತದೆ ಅಂತ ಹೇಳಿದ್ರೆ, ಅದನ್ನೇ ಕಾರಣವಾಗಿ ಇಟ್ಕೊಂಡು ಅನೇಕ ಮಂದಿ ಕೆಲಸಕ್ಕೆ ಹೋಗೋದು ಅಂತ ಹೇಳಿದ್ರೆ ಕಚೇರಿಗೆ ಹೋಗೋದು ಬೇಡ, ಮನೆಯಿಂದಲೇ ಕೆಲಸ ಮಾಡ್ತೇವೆ. ಅದು ದೆಹಲಿಯಲ್ಲಿ ಪೊಲೀಸರು ಅಥವಾ ಜೈಪುರದಲ್ಲಿ ಪೊಲೀಸರು ಸೈಕಲ್ನಲ್ಲಿ ಹೋಗ್ತಿರ್ತಕ್ಕಂಥದ್ದು, ಕಳ್ಳ ಬೈಕಲ್ಲೋ ಅಥವಾ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಇವರು ಸೈಕಲ್ನಲ್ಲಿ ಹೋಗ್ಕೊಂಡು ಉಳಿತಾಯ ಮಾಡ್ತಕ್ಕಂಥದ್ದಾಗಿರ್ಬೋದು. ಇನ್ಯಾರೋ ಒಬ್ಬರು 3 ಜನ ಒಂದೇ ಬೈಕಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದು, ಹೆಲ್ಮೆಟ್ ಹಾಕದಿರೋದು ಅದು ಬೇರೆ ವಿಚಾರ. ಹೀಗೆಲ್ಲ ಅಂತ ಹೇಳಿದ್ರೆ ಒಂಥರ ಇದನ್ನು ನಾಟಕ ವಿಡಂಬನೆ ಅಂತಕ್ಕಂಥ ರೀತಿಯಲ್ಲಿ ಈ ವಿಚಾರಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತು ಇದ್ರ ಬಗ್ಗೆ ನಿಜವಾಗ್ಲೂ ಗಾಂಭೀರ್ಯ ಇದೆಯಾ ಅಂತ. ಈಗ ನಾವು ಕೆಲಸಕ್ಕೆ ಹೋಗಲ್ಲ ಅಂತಂದರೆ ಕಚೇರಿಗೆ ಅನ್ನತಕ್ಕಂಥವ್ರು ಅದು ಏನಾದರೂ ಹಣ ಉಳಿಸ್ಲಿಕ್ಕಾಗಿ ಹೋಗ್ತಿಲ್ವಾ, ಇಲ್ಲ ನಿಜವಾಗ್ಲೂ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತಲ, ಇಲ್ಲ ಮನೆಯಲ್ಲಿ ಕೆಲಸವನ್ನು ಮಾತ್ರ ಮಾಡ್ತೇವೆ ಆದರೆ ಬೇರೆಲ್ಲದಕ್ಕೆ ಎಲ್ಲ ಕಡೆ ಹೋಗ್ತೀವಿ ಅನ್ನತಕ್ಕಂಥದ್ದು, ಇದೆಲ್ಲವನ್ನು ಯೋಚನೆ ಮಾಡಬೇಕಾಗ್ತದೆ. ಇಲ್ಲ ದೇಶಕ್ಕಾಗಿ ನಾವು ಉಳಿಸ್ತೀವಿ ಅಂತಂದರೆ ಅವರು ಎಲ್ಲಾದರೂ ಅವರ ಇಡೀ ಚಲನವಲನವನ್ನೇ ನಿಲ್ಲಿಸ್ಬಿಡ್ತಾರಾ ಅನ್ನತಕ್ಕಂಥದ್ದು ಪ್ರಮುಖವಾಗ್ತದಲ್ವ. ಆದ್ದರಿಂದ ಇದನ್ನು ನಾವೀಗ ನೋಡೋಣ. ಈಗ ಇವರು ಹೇಳ್ತಿರ್ತಕ್ಕಂಥದ್ದು ನೋಡಿದ್ರೆ, ಈಗ ಬರೀ ಒಂದು ತೈಲ ಕಂಪನಿಗಳ ವಿಚಾರ ಅಥವಾ ಚಿನ್ನದ ಒಂದು ವಹಿವಾಟಿನ ವಿಚಾರ ಮಾತ್ರವಲ್ಲ. ಇದರಿಂದ ಹೇಳಿದ್ರೆ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ದೇಶದ ಆರ್ಥಿಕತೆ ಅಂತ ಹೇಳಿದ್ರೆ, ಇದು ಬರೀ ಒಂದು ರಿಲಯನ್ಸ್ ಮತ್ತು ಅದಾನಿ ಅಥವಾ ಟಾಟಾ ಬಿರ್ಲಾ ಕಂಪನಿಗಳ ಬಗ್ಗೆ ಮಾತ್ರ ಅಲ್ಲ. ಇದು ಒಬ್ಬ ಸಾಮಾನ್ಯ ವ್ಯಕ್ತಿ ಖರ್ಚು ಮಾಡತಕ್ಕಂಥ ಹಣದಿಂದ ಹಿಡಿದು ಮಧ್ಯಮ ವರ್ಗದ ಒಂದು ಅಂತ ಹೇಳಿದ್ರೆ ಅವರ ಆರ್ಥಿಕತೆಯಿಂದ ಹಿಡಿದು ಪ್ರತಿಯೊಂದರ ಮೇಲೂ ಅವಲಂಬಿತವಾಗಿರೋದ್ರಿಂದ ಇದು ಬಹಳ ಗಂಭೀರವಾಗ್ತದೆ. ಈಗ ಏನಾಗ್ತದೆ, ಪ್ರಧಾನಿಯವರು ಹೇಳಿದ್ರು ಅಂತ ತಿಳ್ಕೊಂಡು ಅಥವಾ ಬಹಳ ದೇಶಭಕ್ತಿಯಿಂದ ಎಲ್ಲಾದರೂ ಜನ ಓಡಾಡೋದನ್ನು ನಿಲ್ಲಿಸ್ಬಿಟ್ರೆ, ಅಥವಾ ಹೊರಗೋಗಿ ತಿನ್ನೋದನ್ನು ನಿಲ್ಲಿಸ್ಬಿಟ್ರೆ, ಅಥವಾ ಹೇಳಿದ್ರೆ ಏನೋ ಮನಸ್ಸು ಬಂದಾಗೆ ಕೆಲವೊಮ್ಮೆ ಖರ್ಚು ಮಾಡೋದನ್ನು ನಿಲ್ಲಿಸ್ಬಿಟ್ರೆ, ಅಥವಾ ಪರ್ಯಟನೆಯನ್ನು ನಿಲ್ಲಿಸ್ಬಿಟ್ರೆ, ಅಥವಾ ಈಗ ಅನೇಕ ಕಂಪನಿಗಳು ಈಗ ಹೇಳಿದ್ರೆ ಒಂದು ಕಂಪನಿ ಅಂತ ಹೇಳಿದ್ರೆ ಅವರು ಅನೇಕ ವಸ್ತುಗಳನ್ನು ಕೊಂಡ್ಕೋತಾರೆ, ಮತ್ತು ಒಂದು ಪಾರ್ಟಿ ಮಾಡ್ಬೋದು, ಅಥವಾ ಅವರ ಅಂತ ಹೇಳಿದ್ರೆ ಉದ್ಯೋಗಿಗಳಿಗಾಗಿ ಏನೋ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ಬೋದು, ಅಥವಾ ಅವರಿಗೆ ಕಾಫಿ ತಿಂಡಿ ಕೊಡ್ಬೋದು, ಇಲ್ಲ ಊಟ ಕೊಡ್ಬೋದು. ಇದನ್ನೆಲ್ಲ ನಿಲ್ಲಿಸ್ಬಿಟ್ರೆ, ಅಥವಾ ಇದರಿಂದಾಗಿ ಕ್ಯಾಬ್ ಡ್ರೈವರ್ಸಿಗೆ ಸಮಸ್ಯೆ ಆಗೋಗ್ಬಿಟ್ರೆ, ಜನ ಬೇಡಪ್ಪ ಕ್ಯಾಬ್ ಡ್ರೈವರ್ಸು ಭಾಳಷ್ಟು ಖರ್ಚು ಮಾಡ್ತಾರೆ, ದಿನಕ್ಕೆ ಕಡಿಮೆ ಅಂತ ಅಂದ್ಬಿಟ್ರೆ ಒಂದು 20-30 ಲೀಟ್ರು ಅಂತ
ಖರ್ಚು ಮಾಡಿಬಿಡ್ಬೋದು ಏನು ಇಂಧನವನ್ನು, ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಬ್ ಬಳಸೋದನ್ನು ನಿಲ್ಲಿಸ್ಬಿಟ್ರೆ, ಅಥವಾ ಆಟೋದಲ್ಲಿ ಯಾತಕ್ಕಾಗಿ ಹೋಗೋದು, ಈಗಾಗಲೇ ಭಾಳಷ್ಟು ತೊಂದರೆ ಇದೆ ಆಟೋದವ್ರಿಗೆ ಏನಂತೆ, ಅವರು ಬೇರೆ ಏನಾದರೂ ಕೆಲಸ ಮಾಡಲಿ, ಅವರು ವರ್ಕ್ ಫ್ರಮ್ ಹೋಮ್ ಮಾಡಿ ಬೇಕಿದ್ದರೆ ಆಟೋನ ಮನೆ ಒಳಗೆ ಓಡಿಸ್ಕೊಳ್ಳಿ ಅಂತಂದರೆ ಆಟೋನ ಅಲಂಕಾರಕ್ಕೆ ಇಟ್ಕೊಳ್ಳಿ, ಬರೀ ಆಟೋ ಡ್ರೈವರ್ ಅಂತಕ್ಕಂಥ ಫೋಟೋ ಇಟ್ಕೊಂಡು ತಿರುಗಾಡಲಿ ಅಂತಕ್ಕಂಥ ನಿರ್ಧಾರಕ್ಕೆ ಬಂದುಬಿಟ್ರೆ, ಅಥವಾ ಈಗ ಅನೇಕ ಆಫೀಸ್ಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಕ್ಯಾಂಟೀನ್ಗಳಿರ್ತವೆ, ಅಲ್ಲಿ ಕನಿಷ್ಠ ಒಂದು 5-10 ಮಂದಿ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಹೋಗಿ ತಿನ್ನೋದನ್ನು ನಿಲ್ಲಿಸ್ಬಿಟ್ರೆ, ಅಥವಾ ಈಗ ಆಫೀಸು ಅಂತಂದರೆ ಅನೇಕ ಕಚೇರಿಗಳಲ್ಲಿ ಗುಡಿಸೋರು ಇರ್ತಾರೆ, ಆಫೀಸ್ ಬಾಯ್ಗಳಿರ್ತಾರೆ, ಅಥವಾ ಮೇಂಟೆನೆನ್ಸ್ ಸ್ಟಾಫ್ ಇರ್ತಾರೆ, ಅವ್ರಿಗೆಲ್ಲ ಕೆಲಸ ಇಲ್ಲದಾದಂಥ ಪರಿಸ್ಥಿತಿಯಲ್ಲಿ, ಅಥವಾ ಆಫೀಸ್ ಅಂತ ಹೇಳಿದ್ರೆ ಅಲ್ಲಿ ಸೆಕ್ಯೂರಿಟಿಗೆ ಇರ್ತಕ್ಕಂಥವ್ರು ಇರ್ತಾರೆ. ಈಗಾಗಲೇ ಏನು ಇಂಧನದ ಸಮಸ್ಯೆಯಿಂದಾಗಿ ಅನೇಕ ಮಂದಿ ಬೆಂಗಳೂರಿನ ಕಟ್ಟಡ ಕಾರ್ಮಿಕರೆಲ್ಲ ಬಿಟ್ಟು ಹೋದರು ಅನ್ನತಕ್ಕಂಥದ್ದು. ಈಗ ಪುನಃ ಸ್ವಲ್ಪ ಬರಲಿಕ್ಕೆ ಶುರು ಮಾಡಿದ್ದಾರೆ, ಆದರೆ ಪುನಃ ಕಟ್ಟಡಗಳೇ ಕೆಲಸ ಮಾಡ್ತಿರೋ, ಕಟ್ಟಡದಲ್ಲಿ ಯಾರೂ ಇಲ್ಲ ಅಂತಂದುಬಿಟ್ರೆ ಕಟ್ಟಡದಲ್ಲಿ ಅನೇಕ ಮಂದಿ ಬೇರೆಯವ್ರು ಕೆಲಸ ಮಾಡ್ತಿರ್ತಾರೆ. ಒಬ್ಬ AC ರಿಪೇರಿ ಮಾಡೋನಾಗಿರ್ಬೋದು, ಅಥವಾ ಒಬ್ಬ ಪ್ಲಂಬರ್ ಆಗಿರ್ಬೋದು, ಅಥವಾ ಒಬ್ಬ ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡ್ತಕ್ಕಂಥವನಾಗಿರ್ಬೋದು, ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಭಾಳ ಮುಖ್ಯವಾಗ್ತದೆ, ಇಲ್ಲ ಗಾರ್ಡ್ನಿಂಗ್ ಮಾಡ್ತಕ್ಕಂಥವನಾಗಿರ್ಬೋದು, ಇಂಥವ್ರಿಗೆಲ್ಲ ಏನಾಗ್ತದೆ ಅನ್ನತಕ್ಕಂಥದ್ದು. ಇಲ್ಲ ಈಗ ಹೌಸ್ ಕೀಪಿಂಗ್ ಇರ್ತದೆ, ಆಫೀಸನ್ನು ಕ್ಲೀನಾಗಿರ್ತಕ್ಕಂಥವ್ರಾಗಿರ್ಬೋದು, ತಟ್ಟೆ ಲೋಟ ತೊಳೆಯತಕ್ಕಂಥವ್ರಾಗಿರ್ಬೋದು, ಅಥವಾ ಈಗ ಟೇಬಲ್ ಕುರ್ಚಿಗಳನ್ನು ಒರೆಸ್ತಕ್ಕಂಥವ್ರಾಗಿರ್ಬೋದು, ಅವ್ರಿಗೇನಾಗ್ತದೆ ಅಂತ. ಮತ್ತು ಈಗ ಅನೇಕ ಮಂದಿ ಕಚೇರಿಗಳು ಹೋದರೆ ದಾರಿಯಲ್ಲಿ ನಿಲ್ಲಿಸ್ತಾರೆ, ಏನೋ ಕೊಂಡ್ಕೋತಾರೆ, ಕಾಫಿ ಕುಡಿಬೋದು, ಒಂದು ಸಿಗರೇಟ್ ಸೇದ್ಬೋದು, ಅಥವಾ ಇನ್ನೇನಾದರೂ ಕೊಂಡ್ಕೋಬೋದು, ಅಥವಾ ಒಂದು ಎಳ್ನೀರಾದರೂ ಕುಡಿಬೋದು. ಈಗ ಬೇಡಪ್ಪ, ದೇಶ ಸೇವೆಯಿಂದಾಗಿ ನಾವು ಎಳ್ನೀರು ಕುಡಿಲಿಕ್ಕೂ ಹೋಗಬಾರ್ದು, ಹೊರಗೆ ನಾವು ಆಸ್ಪತ್ರೆಗೂ ಹೋಗಬಾರ್ದು, ಏನಿದ್ರು ಕೂಡ ಮನೆಯಲ್ಲೇ ನಾವು ಅಂತೇಳಿದ್ರೆ ನಮಗೆ ಚಿಕಿತ್ಸೆ ಮಾಡ್ಕೋಬೇಕು ಅಂತಕ್ಕಂಥ ಮೂರ್ಖತನವನ್ನು ಕೆಲವರು ತೋರಿಸ್ಬೋದು. ಆದ್ದರಿಂದ ಅದೆಲ್ಲ ಮಾಡ್ತಕ್ಕಂಥವ್ರಿಗೆ ಏನಾಗ್ತದೆ, ಅವ್ರು ಎಲ್ಲಿ ಹೋಗಬೇಕಾಗ್ತದೆ. ಮತ್ತು ಸ್ಮಾಲ್ ರಿಟೇಲ್ ಶಾಪ್ಸ್ ಅವರು ಈಗ ಅನೇಕ ಮಂದಿ ಹೀಗೆ ಆ ಕಡೆ ಈ ಕಡೆ ಹೋಗ್ತಕ್ಕಂಥವ್ರ ಜನರ ಮೇಲೆ ಅವಲಂಬಿತರಾಗಿ ಅವರು ವ್ಯಾಪಾರಗಳನ್ನು ನಡೆಸ್ತಿರ್ತಾರೆ. ಅಂತ ಹೇಳಿದ್ರೆ ಒಂದು ಅಂಗಡಿಯಲ್ಲಿ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ತಕ್ಷಣ ನಾವು ಇನ್ನೊಂದು ಅಂಗಡಿಗೆ ಹೋಗ್ತೀವಿ. ಯಾಕೆಂದರೆ ನಾವು ಹೊರಗೆ ಓಡಾಡಿದಂಥ ಸಂದರ್ಭದಲ್ಲಿ, ಇಲ್ಲ ದಾರಿಲಿ ಬರ್ತಕ್ಕಂಥ ವ್ಯಕ್ತಿ ಒಂದು ತರಕಾರಿ ಅಂಗಡಿ ಹತ್ರ ನಿಲ್ಲಿಸ್ಬೋದು, ಇಲ್ಲ ಏನಾದರೂ ಕೊಂಡ್ಕೋಬೇಕು ಅಂತ ಒಂದು ಮೆಡಿಕಲ್ ಸ್ಟೋರ್ ಹತ್ರ ನಿಲ್ಲಿಸ್ಬೋದು, ಒಂದು ಕೊಂಡ್ಕೊಳ್ಳಿಕ್ಕೆ ಹೋದ ಪಕ್ಕದ ಅಂಗಡಿಯಲ್ಲಿ ಇನ್ನೇನೋ ಕಂಡು ಅಲ್ಲಿ ಹೋಗ್ಬೋದು. ಈ ಥರ ಎಲ್ಲ ಆನ್ಲೈನಲ್ಲೇ ಮಾಡ್ತೀನಿ ಅಂತ ಅಂದುಬಿಟ್ರೆ ಬರೀ ಅದನ್ನು ಮಾತ್ರ ಕೊಂಡ್ಕೋತಾರೆ, ಅದು ಬಿಟ್ಟು ಬೇರೆ ಏನೂ ಕೊಂಡ್ಕೊಳ್ಳೋದಿಲ್ಲ. ಮತ್ತು ಭಾಳ ಮುಖ್ಯವಾಗಿ ಈ ಪೆಟ್ರೋಲ್ ಬಂಕ್ಗಳಾಗಿರ್ಬೋದು, ಅಥವಾ ಈಗ ಗ್ಯಾಸ್ ಸ್ಟೇಷನ್ಸ್ ಆಗಿರ್ಬೋದು, ಏನು ಮಾಡ್ತಾರೆ ಜನ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೇನು, ಅದನ್ನು ನಡೆಸ್ತಕ್ಕಂಥವ್ರ ಪರಿಸ್ಥಿತಿ ಏನಾಗಿರ್ಬೋದು. ಮತ್ತು ಈಗ ಲೋಕಲ್ ಸರ್ವಿಸ್ ಎಕಾನಮೀಸ್ ಆಗಿರ್ಬೋದು, ಈಗ ಅನೇಕ ಮಂದಿ ಈಗ ಮನೇಲಿರ್ತಕ್ಕಂಥವ್ರು ಅವ್ರಿಗೇನಾದರೂ ಈಗ ಹೇಳ್ತಾರೆ, ಬೇಕಿದ್ರೆ ಈಗ ಗಿಗ್ ವರ್ಕರ್ಸ್ ಇದ್ದಾರೆ, ಅವರು ಈಗ ಝೊಮ್ಯಾಟೊ ಅಥವಾ ಝೆಪ್ಟೋ ಅವರೆಲ್ಲ ಕೂಡ ಇಲ್ಲಪ್ಪ ನಾವು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ತೇವೆ, ನಾವು ಮನೆಯೊಳಗೆ ನಾವೇ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಏನೂ ಮಾರಾಟ ಮಾಡೋದಿಲ್ಲ. ಹಾಗಾದರೆ ಆ ವಸ್ತುಗಳನ್ನು ತಯಾರಿಸ್ತಕ್ಕಂಥ ಪರಿಸ್ಥಿತಿ ಏನಾಗಿರ್ಬೋದು. ಅವ್ರು ಬೇಡಪ್ಪ ನಾವು ಮನೆಯಲ್ಲೇ ಇದ್ದೀವಿ, ಜಾಸ್ತಿ ಖರ್ಚು ಬೇಡ ಅಂತ ಹೇಳ್ಕೊಂಡು ಜನ ತರಕಾರಿ ಕೊಂಡ್ಕೊಳ್ಳೋದೆ, ಹಣ್ಣು ಪದಾರ್ಥಗಳನ್ನು ಕೊಂಡ್ಕೊಳ್ಳೋದೆ, ಅಥವಾ ಬೇರೆ ಬೇರೆ ಸುಲಭವಾಗಿ ಹಾಳಾಗ್ತಕ್ಕಂಥ ಪದಾರ್ಥಗಳನ್ನು ಕೊಂಡ್ಕೊಳ್ಳೋದನ್ನು ನಿಲ್ಲಿಸ್ಬಿಟ್ರೆ ಏನಾಗ್ಬೋದು ಅಂತಕ್ಕಂಥದ್ರ ಬಗ್ಗೆ ಭಾಳ ಪ್ರಮುಖವಾಗಿ ಯೋಚನೆ ಮಾಡಬೇಕಾಗ್ತದೆ. ಆದರೆ ಇದು ಸತ್ಯದ ವಿಚಾರ ಏನು ಅಂತಂದರೆ, ಒಬ್ಬ ವ್ಯಕ್ತಿಯ ಖರ್ಚು ಇನ್ನೊಬ್ಬ ವ್ಯಕ್ತಿಯ ಆದಾಯವಾಗಿರ್ತದೆ. ಬರೀ ಖರ್ಚು ಮಾತ್ರ ನಿಲ್ಲಿಸಿ ಅಂತಂದುಬಿಟ್ರೆ ಆದಾಯನೂ ನಿಲ್ಲಿಸ್ಬಿಡಿ ಅನ್ನತಕ್ಕಂಥ ಸ್ಪಷ್ಟೋಕ್ತಿ ಇದು. ಆದರೆ ಇದರ ಬಗ್ಗೆ ಯಾತಕ್ಕಾಗಿ ಪ್ರಧಾನಮಂತ್ರಿಯವರು ಚಿಂತನೆಯನ್ನು ಮಾಡಿಲ್ಲ ಅಂತಕ್ಕಂಥದ್ದು ಭಾಳ ಆಶ್ಚರ್ಯಕರ ಸಂಗತಿ. ಯಾಕಂದರೆ ಈಗ ಒಂದು ರಸ್ತೆ ಬದಿಯಲ್ಲಿ ಏನಾದರೂ ಕೊಂಡ್ಕೊಂಡ್ರೆ ಅದು ಆ ಒಂದು ವ್ಯಕ್ತಿಗೆ ಆದಾಯವಾಗ್ತದೆ, ಅವರ ಮನೆಯನ್ನು ಬೆಳಗ್ತದೆ, ಅವರ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ, ಅಥವಾ ಅವರೆಲ್ಲಾದರೂ ಬದುಕಲಿಕ್ಕೆ ಸಾಧ್ಯವಾಗ್ತದೆ, ಅವರು ಒಂದಷ್ಟು ಬೇರೆ ಕಡೆ ಕೊಂಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಲ್ವಾ. ಇದು ನೀವು ಖರ್ಚು ಮಾಡಬೇಡಿ ಅಂತಾರೆ. ಅದು ಬಹಳ ಮುಖ್ಯವಾಗಿ ಈ ಒಂದು ಸಂದೇಶವನ್ನು ನೀಡಿರ್ತಕ್ಕಂಥದ್ದು ಕಾರು, ಬೈಕು ಅಥವಾ ದೊಡ್ಡ ದೊಡ್ಡ ವಾಹನಗಳನ್ನು ಇಟ್ಕೊಂಡವರಿಗೆ ಅಂತ. ಈಗ ಒಂದು ವಾಹನ ಅಂತ ಹೇಳಿದ್ರೆ ಅದರಲ್ಲೊಬ್ಬ ವಾಹನ ಚಾಲಿಸ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಆ ಕಾರನ್ನು ತೊಳಿತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಮೆಕ್ಯಾನಿಕ್ ಒಂದು ಕಾರಿಗೆ 3 ಜನ ಅವಲಂಬಿತರಾಗಿರ್ತಾರೆ, ಅಥವಾ ಕೆಲವೊಮ್ಮೆ ಜಾಸ್ತಿ ಮಂದಿಯೂ ಆಗಿರ್ಬೋದು. ಆದ್ದರಿಂದ ಅವ್ರಿಗೆಲ್ಲ ಕೆಲಸ ಬೇಡ ಅಂತ, ಅಥವಾ ಶ್ರೀಮಂತರು ಮಾತ್ರ ಖರ್ಚು ಮಾಡಬೇಡಿ ಅಂತ ಅರ್ಥ ಆಗ್ತದೆ, ನೀವು ಸ್ವಲ್ಪ ಜಾಸ್ತಿ ಖರ್ಚು ಮಾಡಬೇಡಿ ಅಂತ. ಶ್ರೀಮಂತರ ಖರ್ಚನ್ನು ನಿಲ್ಲಿಸ್ಬಿಟ್ರೆ ಬಡವರಿಗೆ ಎಲ್ಲಿಂದ ಆದಾಯ ಅನ್ನತಕ್ಕಂಥ ಪ್ರಶ್ನೆ ಭಾಳ ಮುಖ್ಯವಾಗ್ತದೆ.
ಆದ್ದರಿಂದ ಇದನ್ನು ಕನ್ಸಂಪ್ಷನ್ ಮಲ್ಟಿಪ್ಲೈಯರ್ ಇಫೆಕ್ಟ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಇದು ಅಂತ ಹೇಳಿದ್ರೆ ಒಂದಷ್ಟು ನಾವು ಗ್ರಾಹಕರಾಗಿ ನಾವು ಇದನ್ನೆಲ್ಲ ನಾವು ಕೊಂಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅದರಿಂದಾಗಿ ಬೇರೆಯವ್ರಿಗೂ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತದೆ ಅನ್ನೋದಕ್ಕೆ ಇದು ಕನ್ಸಂಪ್ಷನ್ ಮಲ್ಟಿಪ್ಲೈಯರ್ ಇಫೆಕ್ಟ್ ಅನ್ನತಕ್ಕಂಥದ್ದು ಅಂತ. ಆದರೆ ಈ ವರ್ಕ್ ಫ್ರಮ್ ಹೋಮ್ ಅನ್ನತಕ್ಕಂಥದ್ದೇ ಬಹಳ ಆಶ್ಚರ್ಯಕರವಾಗಿರ್ತದೆ. ಅನೇಕ ಮಂದಿ ವರ್ಕ್ ಫ್ರಮ್ ಹೋಮ್ ಬೇಡ, ಅದನ್ನು ಬೇರೆ ರೀತಿಯಲ್ಲಿ ನಾವು ವಿಶ್ಲೇಷಿಸಬೇಕಾಗ್ತದೆ. ಆದರೂ ಕೂಡ ಅನೇಕ ಅಂತ ಹೇಳಿದ್ರೆ ಕಂಪನಿಗಳಿಗೆ ಈ ವರ್ಕ್ ಫ್ರಮ್ ಹೋಮ್ ಅನ್ನತಕ್ಕಂಥದ್ದು ಒಂದು ರೀತಿಯಲ್ಲಿ ಲಾಭವನ್ನು ತಂದುಕೊಟ್ರೂ ಕೂಡ ಬಹಳ ಸಂದರ್ಭಗಳಲ್ಲಿ ತಲೆ ಬಿಸಿಯಾಗಿದೆ. ಯಾಕಂದರೆ ಅವರು ಕರೆದ ಸಮಯಕ್ಕೆ ಬರಲಿಕ್ಕಾಗೋದಿಲ್ಲ, ಅವರಿಗೆ ನೇರವಾಗಿ ಹೇಳ್ತಕ್ಕಂಥದ್ದನ್ನ, ಯಾಕೆಂತಂದರೆ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರಿಗೆ ವಿವರಿಸ್ಲಿಕ್ಕಾಗೋದಿಲ್ಲ, ಕೆಲವೊಮ್ಮೆ ಅವರಿಗೆ ಈ ತಂಡದ ಒಂದು ಹುರುಪನ್ನು ಸೃಷ್ಟಿಸ್ಲಿಕ್ಕಾಗೋದಿಲ್ಲ. ಎಲ್ಲ ಕಾರಣಗಳಿಂದಾಗಿ ವರ್ಕ್ ಫ್ರಮ್ ಹೋಮ್ ಕೆಲವೊಂದು ಕಂಪ್ನಿಗಳಿಗೆ ಸಮಸ್ಯೆ ಆಗ್ತದೆ. ಮತ್ತು ಈಗಾಗಲೇ ಅವರು ತೆಕ್ಕೊಂಡಿರ್ತಕ್ಕಂಥ ಕೆಲವರೆಲ್ಲ ಲಕ್ಷಾಂತರ ರೂಪಾಯಿಯ ಬಾಡಿಗೆ ಕಟ್ಟಿಕೊಂಡು ಕೆಲವೊಂದು ಕಟ್ಟಡಗಳಲ್ಲಿ ಅವರ ಕಚೇರಿಗಳನ್ನು ನಡೆಸ್ತಿರ್ತಾರೆ. ಆ ಕಟ್ಟಡಗಳನ್ನು ನಡೆಸೋದು, ಇವರಿಗೆ ಬೇರೆ ಸಂಬಳನೂ ಕೊಡೋದು, ಅವರಿಗೆ ವೈಫೈಯನ್ನು ಕೊಡೋದು, ಬೇರೆ ಸವಲತ್ತುಗಳನ್ನು ನೀಡೋದು, ಇದಾಗಿಬಿಟ್ರೆ ಅನೇಕ ಕಂಪನಿಗಳಿಗೆ ನಷ್ಟವೂ ಆಗ್ತದೆ. ಮತ್ತು ಅವ್ರಿಗೆ ಇರ್ತಕ್ಕಂಥ ಕೆಲಸದವರನ್ನು ಒಮ್ಮೆಗೆ ತೆಗಿಲಿಕ್ಕೂ ಆಗೋದಿಲ್ಲ. ಯಾಕೆಂತ ತೆಗೆದ್ರೆ ಪುನಃ ತರಲಿಕ್ಕಾಗೋದಿಲ್ಲ, ಅದಕ್ಕೆ ಏಜೆನ್ಸಿಗಳಿರ್ತಾರೆ. ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಿ ಅನೇಕ ಮಂದಿ ಕೆಲಸವನ್ನು ಕಳ್ಕೊಂಡ್ರು. ಇವತ್ತಿಗೂ ಕೂಡ ಅನೇಕ ಮಂದಿ ಸಾಲದಲ್ಲಿ ಸಿಕ್ಕಾಕೊಂಡಿರೋದು. ಯಾಕೆ ಅಂತಂದರೆ ಆ ಒಂದು ಕೋವಿಡ್ ಸಂದರ್ಭದಲ್ಲಿ ಅನೇಕ ಮಂದಿಗೆ ತಿಂಗಳಾನುಗಟ್ಟಲೆ ಕೆಲಸ ಇಲ್ದಿದ್ದಾಗ ಅವರು ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಕ್ಷೇತ್ರಗಳೇ ಇರಲಿಲ್ಲ. ಈಗ ಉದಾಹರಣೆಗೆ ಯಾವುದೋ ಒಂದು ಶಾಲಾ ಸಮೂಹದಲ್ಲಿ ಸುಮಾರು 2,000 ಬಸ್ಸುಗಳಂತೆ. ಆ 2,000 ಬಸ್ಸುಗಳಲ್ಲಿ ಒಬ್ಬ ಡ್ರೈವರು, ಒಬ್ಬ ಕಂಡಕ್ಟರ್ ಅಂತೇಳಿ 4,000 ಮಂದಿ, ಅವ್ರಿಗೆ ಮೆಕ್ಯಾನಿಕ್ಕು ಅವ್ರಿಗೆ ಒಂದು ಸೇರ್ಕೊಂಡು 5,000 ಮಂದಿ. 1.5 ವರ್ಷ ನಿಲ್ಲಿಸ್ಬಿಟ್ರೆ ಏನಾಗಿರ್ಬೋದು ಅದೊಂದು ಕ್ಷೇತ್ರಕ್ಕೆ, ಎಷ್ಟು ಬಸ್ಸುಗಳು ಹಾಳಾಗಿರ್ಬೋದು. ಆದರೆ ಪುನಃ ವಾಪಸ್ ಬರ್ತೀನಿ ಅಂತಂದರೆ ಅವರೊಂದು ಸಕ್ಷಮತೆ ಎಷ್ಟು ಕಡಿಮೆ ಆಗಿರ್ಬೋದು, ಇನ್ನೂ ಆ ಒಂದು ಸೇವೆ ಎಷ್ಟು ದುಬಾರಿ ಆಗಿರ್ಬೋದು. ಇದನ್ನೆಲ್ಲ ಯೋಚನೆ ಮಾಡ್ತಕ್ಕಂಥದ್ದು. ಮತ್ತು ಇದು ಈ ವರ್ಕ್ ಫ್ರಮ್ ಹೋಮ್ ಅಂತಕ್ಕಂಥದ್ದು ಕೋವಿಡ್ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ಆದ್ದರಿಂದ ಅನೇಕ ಮಂದಿ ಇದ್ರ ಬಗ್ಗೆ ಒಲವನ್ನು ತೋರಿಸಿದ್ರು ಕೂಡ ಈಗ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅದರದ್ದೇ ಆದಂಥ ಒಂದು ಆರ್ಥಿಕವಾದಂಥ ಲಾಭ ಇದೆ. ಇದನ್ನು ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಬಹಳಷ್ಟು ಈ ವಾಣಿಜ್ಯ ಚಟುವಟಿಕೆಗಳು ಕಡಿಮೆ ಆಗಿಬಿಡ್ತದೆ. ಈಗ ಕೆಲವೊಮ್ಮೆಲ್ಲ ಈಗ ಬೆಳಿಗ್ಗೆನೂ ಏನೋ ಕೊಂಡ್ಕೋತಾರೆ, ಮಧ್ಯಾಹ್ನ ಏನೋ ಕೊಂಡ್ಕೋತಾರೆ, ರಾತ್ರಿನೂ ಏನೋ ತಿಂತಾರೆ, ಇಲ್ಲ ದಾರಿಯಲ್ಲಿ ಹೋಗುವಾಗಲೇನೋ ಕೊಂಡ್ಕೋಬೋದು, ಬರುವಾಗಲೇನೋ ಕೊಂಡ್ಕೋಬೋದು, ಬೇರೇನೋ ಸೇವೆಯನ್ನು ಪಡಿಬೋದು. ಅದೆಲ್ಲ ನಿಂತೋಗ್ಬಿಡ್ತದೆ. ಮತ್ತು ಈ ಒಂದು ಸಂಚಾರ ವ್ಯವಸ್ಥೆಯನ್ನು ಕಡಿಮೆ ಬಳಸ್ತಕ್ಕಂಥದ್ದಾಗ್ತದೆ. ಎಷ್ಟೇ ಜನದಟ್ಟಣೆ ಇದ್ದರೂ ಕೂಡ ಸಂಚಾರ ವ್ಯವಸ್ಥೆಯಿಂದಲೇ ಒಂದಷ್ಟು ನಗರ ವ್ಯವಸ್ಥೆ ಅದಕ್ಕೆ ಜೀವ ಬರೋದು. ಆದ್ದರಿಂದ ಅದೇ ನಿಂತೋಗ್ಬಿಟ್ರೆ ನಿಶ್ಚೇತವಾಗಿಬಿಡ್ತದೆ ಕೂಡ. ಮತ್ತು ಅನೇಕ ಈ ಹೋಟೆಲ್ಗಳು ಅದೆಲ್ಲ ಖಾಲಿ ಹೊಡಿಲಿಕ್ಕೆ ಶುರುವಾಗ್ತದೆ. ಮತ್ತು ಬಾಡಿಗೆಯಿಂದ ಪಡ್ಕೊಳ್ತಕ್ಕಂಥ ಅಂತಂದರೆ ಬಾಡಿಗೆ ಅನೇಕ ಕಟ್ಟಡಗಳಿಗೆ ಬಾಡಿಗೆ ಬರೆದಾಗ ಆಗೋಗ್ಬಿಡ್ತದೆ. ಮತ್ತು ಈ ಕಟ್ಟಡಗಳಿಗೆ ಬಾಡಿಗೆ ಬರೆದಂಥ ಸಂದರ್ಭದಲ್ಲಿ ಹೊಸ ಕಟ್ಟಡಗಳ ನಿರ್ಮಾಣಕ್ಕೂ ಕೂಡ ಜನ ನಿರಾಸಕ್ತಿಯನ್ನು ತೋರಿಸ್ತಾರೆ. ಮತ್ತು ಇದು ನಗರದ ಆರ್ಥಿಕತೆಯ ಮೇಲೆ ಭಾಳ ದೊಡ್ಡ ಒಂದು ಪರಿಣಾಮವನ್ನು ಬೀಳ್ತದೆ. ಈಗ ಭಾರತದಲ್ಲಿರ್ತಕ್ಕಂಥ ಭಾಳ ದೊಡ್ಡ ನಗರಗಳು ಬೆಂಗಳೂರು, ಮುಂಬೈ, ಹೈದರಾಬಾದು, ಗುರುಗ್ರಾಮು, ಇಲ್ಲೆಲ್ಲ ಅಂಥೇಳಿದ್ರೆ ಅವರ ಕೆಲವೊಂದು ಆ ನಗರಗಳ ಕೆಲವೊಂದು ಪ್ರದೇಶಗಳಲ್ಲಿ ಆ ಪ್ರದೇಶಗಳಿರ್ತಕ್ಕಂಥ ಈ ಕಚೇರಿ ಸಮೂಹಗಳ ಕಾರಣದಿಂದಾಗಿ ಸುತ್ತಮುತ್ತಲಿನ ಬಹಳಷ್ಟು ಆರ್ಥಿಕತೆ ನಡೀತದೆ. ವ್ಯವಹಾರಗಳು, ಅಂಗಡಿಗಳು, ಶಾಲೆಗಳು ಎಲ್ಲ ನಡೀತದೆ. ಅವುಗಳು ನಿಂತೋಗ್ಬಿಟ್ರೆ, ಅಲ್ಲಿ ಕಚೇರಿಯಲ್ಲಿ ಅಂತ ಹೇಳಿದ್ರೆ ಚಟುವಟಿಕೆ ನಿಂತೋಗ್ಬಿಟ್ರೆ ಆ ಸುತ್ತಮುತ್ತಲಿನ ಆರ್ಥಿಕತೆಯ ಮೇಲೆ ಭಾಳ ದೊಡ್ಡ ಏಟು ಬೀಳ್ತದೆ. ಸೊ ಇದರಿಂದ ನಾವು ಯೋಚನೆ ಮಾಡ್ತಕ್ಕಂಥ ಒಬ್ಬ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳೋದಕ್ಕಿಂತ ಮೊದಲು ಅದರಿಂದ ದೇಶದ ಆರ್ಥಿಕತೆಗೆ ತೈಲದ ವಿನಿಮಯಕ್ಕಿಂತ ಹೆಚ್ಚಾಗಿ ಯಾವ ರೀತಿಯಲ್ಲಿ ಹೊಡೆತ ಬೀಳ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕಾಗ್ಬೋದು ಅನ್ನತಕ್ಕಂಥದ್ದು ಈಗ ಬಹಳ ಪ್ರಮುಖವಾಗೋದು. ಇದನ್ನು ಬೇರೆ ಯಾರೋ ಹೇಳಿದ್ರೆ ಅದು ಬೇರೆ ವಿಚಾರ. ಆದರೆ ಮೋದಿಯವರು ಹೇಳಿದಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಜನ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಇದನ್ನು ಅಂತಂದರೆ ಅಸಡ್ಡೆಯಿಂದ ನೋಡಲಿಕ್ಕೂ ಆಗೋದಿಲ್ಲ. ನೋಡಬೇಕು ಅಂದರೂ ಕೂಡ ಇದು ದೇಶಕ್ಕೆ ನೀವು ಮಾಡ್ತಿರ್ತಕ್ಕಂಥ ದ್ರೋಹ ಅನ್ನತಕ್ಕಂಥ ರೀತಿಯಲ್ಲಿ ಬಿಂಬಿತವಾಗ್ಬೋದು ಅಂತಕ್ಕಂಥ ರೀತಿಯಲ್ಲಿ ಅನೇಕ ಮಂದಿ ಇದಕ್ಕೆ ಸ್ಪಂದಿಸಬೇಕು ಅಂತ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಅನೇಕ ಮಂದಿ ಅದನ್ನೇ ಸಬೂಬು ಮಾಡಿಕೊಂಡು ದೇಶದ ಪ್ರಧಾನಮಂತ್ರಿಯೇ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಇಂಥದ್ದನ್ನೆಲ್ಲ ಮಾಡಬೇಕು ಅಂತ ಬೇರೆಯವ್ರನ್ನ ಆಗ್ರಹಿಸಲಿಕ್ಕೂ ಶುರು ಮಾಡ್ತಾರೆ. ಆದ್ದರಿಂದ ಆರ್ಥಿಕತೆಯ ಮೇಲೆ ಒಂದು ರೀತಿಯ ವಿಚಿತ್ರ ಮತ್ತು ವಿಲಕ್ಷಣವಾದಂಥ
ಒಂದು ಅಂತ ಹೇಳಿದ್ರೆ ಪರಿಣಾಮ ಏರ್ಪಡ್ತದೆ. ಮತ್ತು ಇದೇನಾಗ್ತದೆ, ಇದು ನೀವು ತ್ಯಾಗ ಮಾಡ್ತಕ್ಕಂಥದ್ದು, ಇದು ಮಿತವ್ಯಯ, ಮತ್ತು ಇದು ಖರ್ಚು ಕಡಿಮೆ ಮಾಡಿ, ಮತ್ತು ಬಹಳಷ್ಟು ನೀವು ಅಂತಂದರೆ ಕಡಿಮೆ ಖರ್ಚಿನಲ್ಲಿ ಬದುಕಿ, ಮತ್ತು ಅಂಥೇಳಿದ್ರೆ ಆರ್ಥಿಕತೆಯ ಬಗ್ಗೆ ಒಂದಷ್ಟು ನೀವು ಗಮನ ಹರಿಸಿ ಅಂತಾದರೆ ಎಲ್ಲೂ ಕೂಡ ಈ ಪರಿಸ್ಥಿತಿಗೆ ನಾವು ಯಾತಕ್ಕಾಗಿ ತಲುಪಿದ್ವಿ ಅಂತ ಸರ್ಕಾರಗಳು ಹೇಳೋದಿಲ್ಲ. ಈಗ ಉದಾಹರಣೆಗೆ ಈಗ ಅಂತೇಳಿದ್ರೆ 2014ರಲ್ಲಿ ತೈಲ ಬೆಲೆ ಎಷ್ಟಿತ್ತು ಅಂತೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ, ಆಗ ಪೆಟ್ರೋಲ್ನ ಬೆಲೆ ಎಷ್ಟಿತ್ತು, ಡೀಸೆಲ್ನ ಬೆಲೆ ಎಷ್ಟಿತ್ತು, ಆದರೆ ಈಗ ತೈಲದ ಬೆಲೆ ಎಷ್ಟಿದೆ, ಆದರೂ ಕೂಡ ಪೆಟ್ರೋಲ್ನ ಬೆಲೆ ಯಾತಕ್ಕಾಗಿ ಜಾಸ್ತಿ ಆಗಿದೆ. ಇಷ್ಟು ವರ್ಷಗಳ ಕಾಲ ತೈಲದ ಬೆಲೆ ಕಡಿಮೆ ಇದ್ದರೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಜಾಸ್ತಿ ಇದ್ಕೊಂಡೇ ಬಂತಲ್ಲ, ಆ ಲಾಭ ಎಲ್ಲಿ ಹೋಯಿತು? ಕಷ್ಟದ ಸಮಯದಲ್ಲಿ ಅದು ಎಲ್ಲೋಯ್ತು? ಎಲ್ಲೋ ದುಂದು ವೆಚ್ಚ ಆಯಿತಾ, ಅನವಶ್ಯಕ ವೆಚ್ಚ ಆಯಿತಾ, ಇಲ್ಲ ಎಲ್ಲೋ ಒಂದು ಕಡೆ ಅಚಾತುರ್ಯ ನಡೀತಾ, ಎಲ್ಲೋ ಒಂದು ಕಡೆ ಸರ್ಕಾರ ಮಾಡಿದ್ದಂಥ ತಪ್ಪುಗಳ ಕಾರಣದಿಂದಾಗಿ ಆರ್ಥಿಕತೆ ಹಾಳಾಗಿ ಇವತ್ತು ಸರ್ಕಾರ ತನ್ನ ತಪ್ಪನ್ನು ಮುಚ್ಚಿಕೊಂಡು ಅಥವಾ ತಾನು ಏನೂ ಮಾಡಿಲ್ಲ ಅಂತ ತೋರಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಈಗ ಜನರ ಸಹಕಾರವನ್ನು ಕೇಳ್ತಾ ಇದೆಯಾ, ಅಥವಾ ಅಂತ ಹೇಳಿದ್ರೆ ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನೋ ರೀತಿಯಲ್ಲಿ ಸರ್ಕಾರ ಮಾಡಿದ ತಪ್ಪನ್ನೇ ಈಗ ಜನರ ಮೇಲೆ ಜವಾಬ್ದಾರಿ ಅಂತ ಹಾಕ್ತಾ ಇದೆಯಾ? ಇದೆಲ್ಲದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಮತ್ತು ಇದರಿಂದ ಏನಾಗ್ತದೆ ಅಂತೇಳಿದ್ರೆ, ಹೀಗೆಲ್ಲ ಪ್ರಧಾನಮಂತ್ರಿಗಳು ಹೇಳಿದ್ರೆ ಜನ ಖರ್ಚನ್ನು ಕಡಿಮೆ ಮಾಡ್ಬೋದು. ಇನ್ನೊಂದು ಬಹಳ ಮುಖ್ಯವಾಗಿ ಏನು ಅಂತಂದರೆ, ಜನ ಹೂಡಿಕೆಯನ್ನು ಕಡಿಮೆ ಮಾಡ್ಬೋದು. ಯಾಕಪ್ಪ ಒಂದು ಬಿಲ್ಡಿಂಗ್ ಕೊಂಡ್ಕೊಳ್ಳೋದು, ಯಾತಕ್ಕಪ್ಪ ಒಂದು ಕಟ್ಟಡ ಕಟ್ಟಲಿಕ್ಕೆ ಖರ್ಚು ಮಾಡೋದು, ಯಾಕಪ್ಪ ಕಚೇರಿ ಕಟ್ಟಡವನ್ನು ಕಟ್ಟೋದು, ಯಾಕಪ್ಪ ಕಾರ್ ಕೊಂಡ್ಕೊಳ್ಳೋದು, ಯಾಕಪ್ಪ ಇನ್ನೊಂದು ಮಾಡೋದು, ಇಲ್ಲ ಅಂತಿಂತೂ ಮನೆಯಲ್ಲಿ ತಾನೇ ಕೆಲಸ ಮಾಡೋದು. ಪ್ರಧಾನಮಂತ್ರಿಗಳು ಹೇಳಿದ್ರು, ಒಂದು ವರ್ಷ ಇಂಥ ರೀತಿಯಲ್ಲಿ ಕಟ್ಟಡಗಳ ನಿರ್ಮಾಣ, ಕಚೇರಿಗಳ ಖರ್ಚು ವೆಚ್ಚ, ಅಥವಾ ಕಚೇರಿಗಳಿಗೆ ಕೊಡ್ತಕ್ಕಂಥ ಏನು ಬಾಡಿಗೆ, ಅಥವಾ ಈ ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸು, ಇಂಥ ಸಣ್ಣ ಸಣ್ಣ ವ್ಯಾಪಾರ, ಅವರೆಲ್ಲ ವ್ಯಾಪಾರಗಳು ಕಡಿಮೆ ಆಗೋಗ್ಬಿಟ್ರೆ ಅದರಿಂದ ಯಾವ ರೀತಿಯ ಪರಿಣಾಮ ಅನ್ನತಕ್ಕಂಥದ್ರ ಬಗ್ಗೆ ಖಂಡಿತವಾಗಿ ಪ್ರಧಾನಮಂತ್ರಿಗಳಿಗೆ ಯಾರಾದರೂ ಹೇಳಲೇಬೇಕಾಗಿದ್ದಿರ್ಬೋದೇನೋ. ಆದರೆ ಹೇಳಿದಾರೋ ಏನೋ ಗೊತ್ತಿಲ್ಲ. ಆದರೆ ಹೇಳದಿದ್ರೂ ಕೂಡ ಈಗ ಹೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಅನ್ನಿಸ್ತದೆ. ಇನ್ನೊಂದೇನು ಅಂತಂದರೆ, ಅನೇಕ ಮಂದಿಗೆ ಏನಾಗ್ತದೆ, ಹೀಗೆ ಪ್ರಧಾನಮಂತ್ರಿಗಳೇ ಹೇಳಿಬಿಟ್ರೆ ಜನಕ್ಕೆ ಅನ್ನಿಸ್ತದೆ, ಅಬ್ಬಬ್ಬಾ ನಮ್ಮ ಭವಿಷ್ಯವೇ ಭಾಳ ಅತಂತ್ರವಾಗಿ ಬಿಡ್ತದೋ ಏನೋ, ಏನು ಮಾಡೋದು ಮುಂದಕ್ಕೆ, ನಮ್ಮ ಮಕ್ಕಳನ್ನ ಹೆಂಗಪ್ಪ ಬೆಳೆಸೋದು, ಮುಂದಕ್ಕೆ ಕೆಲಸನೇ ಇಲ್ದಾಗೋಗ್ಬಿಟ್ರೆ ಏನು ಮಾಡೋದು, ಇರೋ ಹಣವನ್ನಾದರೂ ಕೂಡಿಡೋಣ, ಬ್ಯಾಂಕ್ಗಳೆಲ್ಲಾದರೂ ಮುಚ್ಚೋಗ್ಬಿಟ್ರೆ ಏನು ಮಾಡೋದು, ಹಣವನ್ನು ಎಲ್ಲಿಡೋದು, ಚಿನ್ನನೂ ಕೊಂಡ್ಕೋಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಅವರು ಒಂಥರ ಅಧೀರರಾಗಿಬಿಡ್ತಾರೆ. ಅದು ಕೂಡ ಆರ್ಥಿಕತೆಗೆ ಒಳ್ಳೆಯದಲ್ಲ. ಯಾಕೆಂದರೆ ಆರ್ಥಿಕತೆ ಚೆನ್ನಾಗಿರಬೇಕಾದ್ರೆ ಜನರಲ್ಲಿ, ಸಮಾಜದಲ್ಲಿ ಶಾಂತಿ ಇರಬೇಕು, ಜನರಲ್ಲಿ ಹುರುಪಿರಬೇಕು, ಜನ ಖುಷಿಯಾಗಿ ಬದುಕ್ತಿರಬೇಕು, ಆರ್ಥಿಕ ಚಟುವಟಿಕೆಗಳು ನಡೀತಿರಬೇಕು, ಜನ ಓಡಾಡಬೇಕು, ಕೊಳ್ಳೋದು ಖರ್ಚು ಮಾಡೋದು ಮಾಡಬೇಕು, ಮದುವೆಗಳು ನಡಿಬೇಕು, ಕಾರ್ಯಕ್ರಮಗಳು ನಡಿಬೇಕು. ಇಂಥದ್ದಾದ್ರೇ ಜನರಿಗೆ ಖರ್ಚು ಮಾಡ್ತಕ್ಕಂಥ ಮತ್ತು ಉತ್ಪಾದನೆಯೂ ಜಾಸ್ತಿ ಆಗತಕ್ಕಂಥದ್ದು. ಈಗ GDP ಉತ್ಪಾದನೆ, ಈಗ ಕೊಳ್ಳೋರಿಲ್ಲದಿದ್ದರೆ ಉತ್ಪಾದನೆ ಎಲ್ಲಿ ಆಗ್ತದೆ, ಉತ್ಪಾದನೆ ಇಲ್ಲದಿದ್ದರೆ GDP ಎಲ್ಲಿ ಹೋಗ್ತದೆ. GDP ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು. ಅದು ತಿಳಿದ್ರೆ ಇಡೀ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತು ಮತ್ತು ಸೇವೆಗಳ ಒಟ್ಟು ಮೌಲ್ಯವೇ GDP. ಆದ್ದರಿಂದ ಈಗ ಜನಕ್ಕೆ ಬೇಡ ಅಂತಂದ್ಬಿಟ್ರೆ ಕಟ್ಟಡ ಇಲ್ಲ, ಈಗ ಇನ್ನೊಂದು ಬೇಡ, ಎಲ್ಲ ನಾಳೆ ಮಾಡೋಣ, ಒಂದು ವರ್ಷದ ಮೇಲೆ ಮಾಡೋಣ ಅಂತ ಹೇಳ್ಬಿಟ್ರೆ ಇದರಿಂದ GDPಯ ಮೇಲೆ ಯಾವ ರೀತಿಯ ಪರಿಣಾಮ ಇಲ್ಲ. ಸರ್ಕಾರಕ್ಕೆಲ್ಲಾದರೂ ಈಗಾಗಲೇ ಗೊತ್ತಾ GDP ಮೇಲೆ ಭಾಳ ದೊಡ್ಡ ಪರಿಣಾಮ ಆಗುವಾಗಿದೆ. ಆದ್ದರಿಂದ ಜನರ ಮೇಲೇ ಇದನ್ನು ಹೊರಿಸ್ಬಿಟ್ರೆ ಜನ ಸರ್ಕಾರವನ್ನು ಬೈಯೋದಿಲ್ಲ ಅಂತಕ್ಕಂಥದ್ದು ಏನಾದರೂ ಆಗಿರ್ಬೋದಾ ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ. ಈಗ ಏನಾಗ್ತದೆ, ಈಗ ಬಿಸ್ನೆಸ್ಗಳು ಈಗ ಅನೇಕ ಬಾರಿ ವಿಸ್ತರಣೆ ಆಗ್ತವೆ, ಅದು ಬೇಡ ಅಂತ ಹೇಳ್ಬೋದು. ಇಲ್ಲ ಹೊಸ ಜನರನ್ನು ಕೆಲಸಕ್ಕೆ ತೆಗೆದುಕೊಳ್ತಕ್ಕಂಥ, ಈಗಾಗಲೇ ಬಹಳ ದೊಡ್ಡ ಕಂಪ್ನಿಗಳೆಲ್ಲ ಜನರನ್ನ ಹೊರಗೆ ಹಾಕಿ ಆಗಿದೆ. ಹೊಸಬರನ್ನು ತೆಗೆದುಕೊಳ್ಳತಕ್ಕಂಥದ್ರಲ್ಲಿ ತಡ ಆಗ್ಬೋದು, ಯುವಕರಿಗೆ ಕೆಲಸ ಇಲ್ಲದಾಗ್ಬೋದು. ಮತ್ತು ಈ ಒಂದು ನವೋದ್ಯಮಗಳು ಅಥವಾ ಸ್ಟಾರ್ಟಪ್ಗಳು ಅವು ಕೂಡ ಸ್ವಲ್ಪ ಹೆದರಿಕೆಯಿಂದಲೇ ಕೆಲಸ ಮಾಡ್ತಕ್ಕಂಥದ್ದಾಗ್ಬೋದು. ಮತ್ತು ಹೂಡಿಕೆದಾರರೆಲ್ಲ ಬೇಡಪ್ಪ ಭಾರತದಲ್ಲಿ ಹೂಡಿಕೆ ಅನ್ನತಕ್ಕಂಥ ಯೋಚನೆಗೆ ಬರ್ಬೋದು. ಈಗ ಟೆಸ್ಲಾನೇ ಹೇಳಿದೆ, ನಾವು ಕಾರ್ಖಾನೆಯನ್ನು ತೆರೆಯೋದಿಲ್ಲ ಭಾರತದಲ್ಲಿ, ಅಥವಾ ನಾವು ಹೂಡಿಕೆ ಮಾಡೋದಿಲ್ಲ ಅನ್ನತಕ್ಕಂಥದ್ದು. ಮತ್ತು ಭಾಳ ಮುಖ್ಯವಾಗಿ ಆರ್ಥಿಕ ಬೆಳವಣಿಗೆ ಅದು ಮಾನಸಿಕ. ಇದೆಲ್ಲ ಬರೀ ಮಷೀನ್ಗಳು ಮಾಡ್ತಾರೆ, ಜನರ ಮನಸ್ಥಿತಿ ಆಧಾರಿತವಾಗಿ. ಅದಕ್ಕೆ ಸರ್ಕಾರ ಕೂಡ ಜನರಲ್ಲಿ ಶಾಂತಿ ಇರಬೇಕು, ಸಮಾಜದಲ್ಲಿ ಶಾಂತಿ ಇರಬೇಕು ಅಂತ ಯಾತಕ್ಕಾಗಿ ಇಚ್ಛೆ ಪಡೋದು ಅಂತ ಹೇಳಿದ್ರೆ, ಆಗ ಜನ ಖರ್ಚು ವೆಚ್ಚಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾರೆ ಅಂತಕ್ಕಂಥದ್ದು ಅಂತ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ,
ಆ, ಈ ಒಂದು ರಾಷ್ಟ್ರೀಯತೆ ಕೆಲಸ ಮಾಡುವಂಥ ಒಂದು ವಲಯಕ್ಕೆ ಬಂದುಬಿಟ್ರೆ ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ, ಇಲ್ಲ ನೀವು ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ನೀವು ರಾಷ್ಟ್ರೀಯ ಸಂಪನ್ಮೂಲಗಳನ್ನು ಉಳಿಸ್ತೀರಾ, ನೀವು ಓಡಾಡಿದ್ರೆ ಅದರಿಂದ ರಾಷ್ಟ್ರದ ಆರ್ಥಿಕತೆಗೆ ತೊಂದರೆ ಆಗ್ತದೆ, ಈಗ ನಿಜವಾದ ಭೌತಿಕ ಒಂದು ಆಫೀಸ್ನ ಅಥವಾ ಕಚೇರಿಯ ಅವಶ್ಯಕತೆ ಇಲ್ಲ ಅಂತೆಲ್ಲ ಹೇಳ್ತಾ ಬಂದರೆ ಅನೇಕ ಜನರಿಗೆ ಅದು ಒಂದು ಮಾನಸಿಕ ಒತ್ತಡವನ್ನು ತರ್ತದೆ ಅಲ್ವಾ. ನಾವು ಕೂಡ ಯಾತಕ್ಕಾಗಿ ಮಾಡೋದಿದ್ದೆಲ್ಲ, ನಾವು ಕೂಡ ಸ್ವಲ್ಪ ದೇಶದ ಬಗ್ಗೆ ಚಿಂತನೆ ಹಿಂಗೆಲ್ಲ ಮಾಡಿಕೊಂಡು ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಅವರಿಗೆ ರಾಷ್ಟ್ರೀಯ ಭಾವನೆಗೆ ಒಳಪಟ್ಬಿಟ್ಟು ಎಲ್ಲೋ ಒಂದು ಕಡೆ ಅವರೇ ದೇಶಕ್ಕೆ ಮಾರಕವಾಗಿ ಪರಿಣಮಿಸ್ತಕ್ಕಂಥ ಸಾಧ್ಯತೆ ಇರ್ತದೆ. ಮತ್ತು ಅಯ್ಯೋ ಬೇರೆಯವ್ರು ಮಾಡ್ತಾ ಇದ್ದಾರೆ, ನಾವು ಮಾಡದಿದ್ರೆ ನಮ್ಮ ಹೆಸರು ಹಾಳಾಗಲ್ವಾ, ನಮ್ಮನ್ನ ದೇಶದ್ರೋಹಿ ಅಂತ ಅಂದ್ಕೊಂಡ್ಬಿಡೋಲ್ಲ ಅಂತಕ್ಕಂಥ ಭಯ. ಮತ್ತು ಕಚೇರಿಯ ಒಳಗೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾ ಬೇರೆ ಅನ್ನೋದ್ರ ಬಗ್ಗೆ ಗಲಾಟೆಗಳು ಅಥವಾ ಚರ್ಚೆಗಳು ಅಥವಾ ಕಲಹಗಳು ಇಂಥದ್ದೆಲ್ಲ ಆಗ್ಬೋದು. ಮತ್ತು ಇಂಥ ಒಂದು ಪ್ರಧಾನಿಯೇ ಕರೆ ಕೊಟ್ಟ ಮೇಲೆ ಯಾರನ್ನೋ ಒಬ್ರು ನೀವು ವರ್ಕ್ ಫ್ರಮ್ ಹೋಮ್ ಮಾಡಬೇಡ ಅನ್ನಲಿಕ್ಕೆ ಕಂಪ್ನಿಗಳು ಹೇಳಲಿಕ್ಕಾಗೋದಿಲ್ಲ, ಅವರು ಪ್ರಧಾನಿಯ ಮಾತನ್ನು ಧಿಕ್ಕರಿಸ್ತೀರಾ ಅಂತ ಸಬೂಬನ್ನು ನೀಡ್ಬೋದೇನೋ. ಇದರಿಂದ IT ಕಂಪ್ನಿಗಳಿಗೆ, ಕನ್ಸಲ್ಟೆನ್ಸಿ ಕಂಪ್ನಿಗಳಿಗೆ ಮತ್ತು ಭಾಳಷ್ಟು ಕ್ರಿಯಾಶೀಲ ಕಂಪನಿಗಳಿಗಾಗಿರ್ಬೋದು, ಮತ್ತು ಅಂಥೇಳಿದ್ರೆ ಎಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಕೆಲಸ ಕೊಟ್ಟಿರ್ತಾರೆ ಅಂಥ ಕಂಪ್ನಿಗಳಾಗಿರ್ಬೋದು. ಈಗ ಪೊಲೀಸು ನಾಳೆ ಹೇಳ್ಬೋದು, ನಾವು ಮನೆಯಲ್ಲೇ ಕೂತ್ಕೊಂಡು ಕಳ್ಳರು ಹಿಡಿಯುವಂಥದ್ದೇನೋ ಸಾಫ್ಟ್ವೇರ್ ಕೊಡಿ, ನಾವು ಮಾಡ್ತೀವಿ, ನಾವು ಹೊರಗೋಗಿ ಅದಕ್ಕೆ ಖರ್ಚು ಮಾಡ್ಬೋದು ಅಂತ ಹೇಳ್ಬೋದು. ಅಥವಾ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಕಂಪನಿಗಳು ಪುನಃ ಕೂಡ ಇಂಥದ್ದೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಯೋಚನೆನೂ ಮಾಡ್ಬೋದು. ಪ್ರಾಡಕ್ಟಿವಿಟಿ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಉತ್ಪಾದನೆ ಜಾಸ್ತಿ ಮಾಡ್ಕೋಬೇಕು, ಕೋಆರ್ಡಿನೇಷನ್ ಜಾಸ್ತಿ ಮಾಡ್ಕೋಬೇಕು, ಅಥವಾ ಅದಕ್ಕಾಗಿ ಏನಾದರೂ ಹೊಸ ಹೊಸ ಐಡಿಯಾಗಳನ್ನು ತಂದುಕೊಂಡು ಹೊಸ ಕ್ರಿಯಾಶೀಲತೆಯಿಂದ ಚಿಂತನೆ ಮಾಡಬೇಕು, ಅಥವಾ ಹೇಗೆ ಕಂಪ್ನಿಗಳನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಹೊಸ ಚಿಂತನೆಗಳನ್ನು ತಂದ್ಕೋಬೋದು. ಅಥವಾ ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಉದ್ಯಮವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆಯೂ ನಡಿಬೋದು. ಆದರೆ ಬರೀ ರಾಷ್ಟ್ರೀಯತೆಯನ್ನು ಮಾತ್ರ ಮುಂದಿಟ್ಟುಕೊಂಡು ಇದನ್ನು ಮಾಡಲಿಕ್ಕೆ ಹೋದರೆ ಅದರಿಂದ ಅಡ್ಡ ಪರಿಣಾಮಗಳೇ ಜಾಸ್ತಿ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಆದರೆ ನಾನು ಆಗಲೇ ಹೇಳ್ದಂಗೆ ಈಗ GDP ಎಲ್ಲಾದರೂ ಕಡಿಮೆ ಆಗಿಬಿಡ್ಬೋದಾ ಅನ್ನತಕ್ಕಂಥದ್ದು ಅಂತ. ಆದರೆ ಇಲ್ಲಿ ಏನು ವಿಚಾರ ಅಂತ ಹೇಳಿದ್ರೆ, GDP ಇದರಿಂದಲೇ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಕಷ್ಟವಾಗ್ತದೆ. ಆದರೂ ಕೂಡ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆಯಾ? ಇದೆ. ಯಾಕಂದರೆ ಭಾರತದ GDP ಅಂತೂ ಯಾವುದ್ರ ಮೇಲೆ ಅವಲಂಬಿತವಾಗಿದೆ? ಉತ್ಪಾದನೆಯಿಂದ, ಅಂತಂದರೆ ಮ್ಯಾನುಫ್ಯಾಕ್ಚರ್ ಅಂತಂದರೆ ಯಂತ್ರೋ ಮತ್ತು ತಂತ್ರಜ್ಞಾನವನ್ನು ಬಳಸಿ ಮಾಡ್ತಕ್ಕಂಥ ಉತ್ಪಾದನೆಯಿಂದ, ಮತ್ತು ಕೃಷಿಯಿಂದ, ಮತ್ತು ಅಂಥೇಳಿದ್ರೆ ರಫ್ತಿನಿಂದ, ಮತ್ತು ಇದು ಭಾಳ ದೊಡ್ಡ ಮೂಲ ಸೌಕರ್ಯಗಳನ್ನು ಕಟ್ಟೋದ್ರಿಂದ, ಅಥವಾ ಸರ್ಕಾರದ ಖರ್ಚಿಂದ, ಮತ್ತು ಸಾರ್ವಜನಿಕರು ಕೊಂಡ್ಕೊಳ್ಳೋದ್ರಿಂದ, ಮತ್ತು ಅನೇಕ ಸೇವೆಗಳಿಂದ, ಮತ್ತು ಹೂಡಿಕೆಯಿಂದ, ಇದೆಲ್ಲ ಕಾರಣಗಳಿಂದ GDPಯನ್ನು ನಾವು ನೋಡಬೇಕು. ಆದರೆ ಈ ಸಾಮಾನ್ಯ ಜನರು ಬಳಕೆದಾರರಾಗಿ ಕೊಂಡ್ಕೊಳ್ಳತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಒಂದು ಅಂಶವಾಗಿದೆ GDPಯಲ್ಲಿ. ಆದ್ದರಿಂದ ಎಲ್ಲಾದರೂ ಉತ್ಪಾದನೆ ಆದರೂ ಕೂಡ ಕೊಂಡ್ಕೊಳ್ಳೋರಿಲ್ಲದಿದ್ದರೆ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಕುಂಠಿತವಾಗ್ತದೆ. ಇನ್ನೊಂದೇನು ಅಂತ ಹೇಳಿದ್ರೆ ನಗರಗಳಲ್ಲಿ ಬೆಳವಣಿಗೆ ಕಡಿಮೆ ಆಗ್ತದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಇದು ಉದ್ಯೋಗದ ಅವಕಾಶವು ಕಡಿಮೆ ಆಗ್ತಾ ಹೋಗ್ತದೆ. ಇದರಿಂದ ಭಾಳಷ್ಟು GDP ಕಡಿಮೆ ಆಗತಕ್ಕಂಥ ಸಾಧ್ಯತೆ ಖಂಡಿತವಾಗಿದೆ. ಅದನ್ನು ಯಾವುದೇ ಒಬ್ಬ ಆರ್ಥಿಕ ತಜ್ಞ ಈಗಲೇ ಹೇಳೋದಿಲ್ಲ. ಹೇಳಿದ್ರೆ ಸರ್ಕಾರಕ್ಕೆ ಬೇಸರ ಆಗ್ತದೆ ಅಂತಕ್ಕಂಥದ್ದು ಇರ್ಬೋದು. ಆದರೆ ಖಂಡಿತವಾಗಿ ಇದೆಲ್ಲದರಿಂದ ದೇಶದ ಆರ್ಥಿಕ ಬೆಳವಣಿಗೆ ಕಡಿಮೆಯಾಗಿ GDPಯಲ್ಲಿ ಬಹಳ ದೊಡ್ಡ ಕಡಿತ ಉಂಟಾಗ್ತದೆ ಅಂತ. ಇನ್ನೇನಾಗ್ತದೆ ಅಂತ ಹೇಳಿದ್ರೆ, ಈಗ ಅನೇಕ ಕಡೆ ಏನಾಗ್ತದೆ, ಈ ಹಣದ ಚಲಾವಣೆ ಕಡಿಮೆ ಆದಂಥ ಸಂದರ್ಭದಲ್ಲಿ, ಮತ್ತು ಅಂತಂದರೆ ಒಂದಷ್ಟು ಈ ಒಂದು ಆರ್ಥಿಕತೆಯಲ್ಲಿ ಆಲಸ್ಯ ಬಂದಂಥ ಸಂದರ್ಭದಲ್ಲಿ, ಮತ್ತು ಒಂದು ಹೇಳಿದ್ರೆ ಆರ್ಥಿಕತೆಯಲ್ಲಿ ಒಂದು ಚೈತನ್ಯ ಇಲ್ಲದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಪರಿಣಾಮವಂತೂ ಖಂಡಿತ ಕಂಡು ಬರ್ತದೆ. ಮತ್ತು ಈಗ ಶೇರ್ ಮಾರ್ಕೆಟ್ನಲ್ಲೂ ಆಗಿರ್ಬೋದು, ಅಲ್ಲೂ ಕೂಡ ಹೂಡಿಕೆದಾರರು ವಿಶ್ವಾಸವನ್ನು ಕಳ್ಕೊತಾರೆ, ಮತ್ತು ಆಶಾಭಾವನೆಯನ್ನು ಕಳ್ಕೊತಾರೆ,
ಮತ್ತು ಯಾತಕಪ್ಪ ಶೇರ್ ಕೊಂಡ್ಕೊಳ್ಳೋದು, ಆ ಕಂಪ್ನಿಗಳೆಲ್ಲ ಹೆಂಗಿರ್ತದೋ ಏನೋ ಅಂತಕ್ಕಂಥ ಭಾವನೆಯೂ ಬಂದುಬಿಡ್ತದೆ. ಆದ್ದರಿಂದ ಭವಿಷ್ಯದ ಆದಾಯಕ್ಕೆ ತೊಂದರೆ ಆಗಿಬಿಡ್ತದೆ. ಹೀಗೆ ಹೋಗ್ಬಿಟ್ರೆ ಏನಾಗ್ತದೆ, ಇನ್ನೂ ಕೂಡ ಬಳಕೆ ಕಡಿಮೆ ಆಗ್ತಾ ಬರ್ತದೆ. ಕಾರ್ಪೊರೇಟ್ ಕಂಪನಿಗಳ ಬೆಳವಣಿಗೆಗೂ ಭಾಳ ದೊಡ್ಡ ಏಟು ಬೀಳ್ತದೆ. ಮತ್ತು ಸಾಮಾನ್ಯವಾಗಿ ನಗರಗಳು ನಿಸ್ತೇಜವಾಗಿಬಿಡ್ತದೆ. ನಗರದಲ್ಲಿ ಆರ್ಥಿಕ ಒಂದು ಇದು ಅಂತ ಹೇಳಿದ್ರೆ ನಡವಳಿಕೆಯಲ್ಲಿ ಹಿಂಜರಿತ ಖಂಡಿತವಾಗಿ ಕಂಡು ಬರ್ತದೆ. ಮತ್ತು ಜನ ಅಯ್ಯೋ ಅವಶ್ಯಕತೆ ಇರತಕ್ಕಂಥದ್ದಕ್ಕೆ ಮಾತ್ರ ಅಂತೇಳಿ ಊಟ, ಬಟ್ಟೆ, ವಸತಿ, ಕರೆಂಟು ಇಂಥದಕ್ಕೆ ಮಾತ್ರ ಖರ್ಚು ಮಾಡೋಣ, ಬೇರೆ ಏನೂ ಬೇಡ ಸದ್ಯಕ್ಕೆ, ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ದೇಶ ಏನೋ ಹಾಳಾಗೋಗ್ಬಿಡ್ತದೋ ಏನೋ ಬೇಡ ಅಂತ ಹೇಳಿದ್ರೆ ಅನೇಕಾನೇಕ ವಲಯಗಳೇ, ಆರ್ಥಿಕ ವಲಯಗಳೇ ಭಾಳ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗ್ಬೋದು. ಇಲ್ಲಿ ಏನಾಗ್ತದೆ, ಆಗ ಅಂಗಡಿ ಮುಂಗಟ್ಟುಗಳು ಅಥವಾ ಅಂತಂದರೆ ಈ ಒಂದು ಸೇವೆಗಳು ಎಲ್ಲ, ಈಗ ಹೋಟೆಲ್ಗಳಾಗಿರ್ಬೋದು ಅಥವಾ ರಿಸಾರ್ಟ್ಗಳಾಗಿರ್ಬೋದು, ಟೂರಿಸಮ್ ಆಗಿರ್ಬೋದು, ಇಲ್ಲೆಲ್ಲದ್ರ ಮೇಲೆ ಭಾಳ ದೊಡ್ಡ ಟ್ರಾವೆಲ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ರಿಯಲ್ ಎಸ್ಟೇಟು ಮತ್ತು ಆಹಾರೋದ್ಯಮವಾಗಿರ್ಬೋದು, ಮತ್ತು ಜನ ಖುಷಿಯಾಗಿ ಈಗ ಒಂದು ವಾಚ್ ಕೊಂಡ್ಕೊಳ್ತಕ್ಕಂಥದ್ದು, ಗಾಗಲ್ಸ್ ಕೊಂಡ್ಕೊಳ್ತಕ್ಕಂಥದ್ದು, ಬಟ್ಟೆ ಕೊಂಡ್ಕೊಳ್ತ, ಇದೆಲ್ಲವೂ ಕೂಡ ಮುಚ್ಚೋಗದಿದ್ದರೂ ಕೂಡ ಭಾಳ ದೊಡ್ಡ ಏಟನ್ನು ಎದುರಿಸಬೇಕಾಗ್ತದೆ. ಮತ್ತು ಇದೆಲ್ಲದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ, ಇದೆಲ್ಲ ಬೇಕು ಅಂತಂದರೆ ಯಾವುದೇ ಒಂದು ಆರ್ಥಿಕತೆ ಚೆನ್ನಾಗಿದ್ರೆ ನಮಗೆ ಹೂಡಿಕೆ ಬರಬೇಕು, ಹೊರಗಿನಿಂದ ನಮಗೆ ಬಂಡವಾಳನೂ ಬರಬೇಕು ಬೇರೆ. ಆದರೆ ಅನೇಕ ಮಂದಿ ಏನು ಯೋಚನೆ ಮಾಡ್ತಾರೆ, ಭಾರತದ ಆರ್ಥಿಕತೆ ಹಿಂಗೆ ಆಗ್ತಾ ಇದೆ, ಪ್ರಧಾನಮಂತ್ರಿ ಹಿಂಗೆ ಹೇಳ್ಬಿಟ್ಟಿದ್ದಾರೆ, ಅದನ್ನು ನಾವು ಯಾತಕ್ಕಾಗಿ ಹೂಡಿಕೆ ಮಾಡೋದು ಅಂತಕ್ಕಂಥ ಒಂದು, ಈಗಲೇ ಬಹಳಷ್ಟು ವಿದೇಶಿ ಹೂಡಿಕೆದಾರರು ತಮ್ಮ ಹಣವನ್ನು ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. ಅದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಆದ್ದರಿಂದ ಅದು ಇನ್ನೂ ಹಾಳಾಗ್ತಕ್ಕಂತಿರ್ತದೆ. ಈಗ ಮತ್ತು ಇಂಟ್ರೆಸ್ಟ್ ರೇಟ್ಗಳ ವಿಚಾರದಲ್ಲಾಗಿರ್ಬೋದು ಭಾರತ ಅಷ್ಟೊಂದು ಆಸಕ್ತಿದಾಯಕವಾಗಿ ಕಂಡು ಬರಲಿಕ್ಕಿಲ್ಲ. ಮತ್ತು ಇದರಿಂದ ಏನಾಗ್ತದೆ, ಭಾರತ ಸ್ವಲ್ಪ ಇಕನಾಮಿಕಲಿ ವೀಕ್ ಅಂತ, ಆರ್ಥಿಕವಾಗಿ ಸ್ವಲ್ಪ ದುರ್ಬಲ ಅನ್ನತಕ್ಕಂಥ ಒಂದು ಸಂದೇಶವನ್ನು ನಾವೇ ಕೊಟ್ಟಂಗೆ ಆಗ್ತದೆ. ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಎಲ್ಲೋ ಒಂದು ಕಡೆ ಆಯಿಲ್ ಪ್ರೈಸ್ ಕಡಿಮೆ ಆಗ್ಬೋದು, ಬಳಕೆ ಕಡಿಮೆ ಆಗಿ, ಆದರೂ ಅದು ಭಾಳ ಒಳ್ಳೆಯದಾಗೇನೂ ಪರಿಣಮಿಸೋದಿಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ಅನೇಕ ಕಂಪನಿಗಳ ಲಾಭ ಕಡಿಮೆ ಆಗಿಬಿಡ್ತದೆ. ಲಾಭ ಕಡಿಮೆ ಆದಾಗ ಅವರು ಹೂಡಿಕೆಯನ್ನು ಅವರು ಕೂಡ ಕಡಿಮೆ ಮಾಡಿಬಿಡ್ತಾರೆ ಅಂತ. ಇದನ್ನು ಬಹಳಷ್ಟು ವಿವೇಚನೆಯಿಂದ ಯೋಚನೆ ಮಾಡಬೇಕಂತ. ಇನ್ನೊಂದೇನು ಅಂತ ಹೇಳಿದ್ರೆ, ಆದರೆ ಒಂದು ಬಹಳ ವಿಶೇಷ, ಈಗ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ನಿಜವಾಗ್ಲೂ ಓಡಾಟದ ಖರ್ಚು ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ, ಪ್ರದೂಷಣೆ ಅಥವಾ ಏನಂತಾರೆ ವಾಯುಮಾಲಿನ್ಯ ಕಡಿಮೆ ಆಗ್ತದೆ, ಅಥವಾ ಅದರಿಂದ ಸ್ವಲ್ಪ ತೈಲವನ್ನು ಉಳಿಸ್ಬೋದು, ಓಡಾಟದ ಒಂದು ಒತ್ತಡ ಕಡಿಮೆ ಆಗ್ತದೆ, ಜನ ಮನೆಯಲ್ಲೇ ಇದ್ದರೆ ಸಂಸಾರದ ಜೊತೆ ಕೂಡ ಅಥವಾ ಕುಟುಂಬದ ಜೊತೆ ಕೂಡ ಸಮಯವನ್ನು ಕಳಿಬೋದು ಅಂತಕ್ಕಂಥದ್ದಾಗಿರ್ಬೋದು. ಮತ್ತು ಒಂದಷ್ಟು ಮನೆಯಲ್ಲೇ ಇದ್ದುಕೊಂಡ್ರೆ ಒಂದಷ್ಟು ಕೆಲಸ ಮಾಡೋದು, ಒಂದಷ್ಟು ಮನೆಯವ್ರ ಜೊತೆನೂ ಇರೋದು, ಹಿಂಗೆ ಮಾಡಿಕೊಂಡು ಒಂದಷ್ಟು ಆ ಕಡೆ ಈ ಕಡೆ ಮಾಡಿಕೊಂಡು ಎರಡನ್ನೂ ನಿಭಾಯಿಸ್ಬೋದು ಅಂತಕ್ಕಂಥದ್ದು ಅನೇಕ ಮಂದಿ ಹೇಳ್ಬೋದು. ಮತ್ತು ಅನೇಕರಿಗೆ ಏನು ಅಂತಂದರೆ, ಅಯ್ಯೋ ಬೆಳಿಗ್ಗೆ ಒಂದು 2 ಗಂಟೆ ಅದಕ್ಕಪ್ಪ ಕೆಲಸಕ್ಕೆ ಹೋಗೋದು, ರಾತ್ರಿ 7 ಗಂಟೆ ವಾಪಸ್ ಬರೋದು, ಮಧ್ಯದಲ್ಲಿ 1 ಗಂಟೆ ಊಟ ಹುಡ್ಕೊಂಡು ಹೋಗೋದು, ಇದೆಲ್ಲದ್ರದ್ದು ಅದೇ ಸಮಯವನ್ನು ಇನ್ನೂ ಹೆಚ್ಚು ಚೆನ್ನಾಗಿ ನಾವು ನಮ್ಮ ಕೆಲಸಕ್ಕೆ ಬಳಸ್ಕೋಬೋದಲ್ಲ ಅನ್ನತಕ್ಕಂಥ ಭಾವನೆಯಿಂದ ಕೂಡ ಕೆಲಸ ಮಾಡ್ಬೋದು. ಒಂದಷ್ಟು ಅದರಿಂದ ಒಳ್ಳೆಯದು ಇರ್ಬೋದು, ವರ್ಕ್ ಫ್ರಮ್ ಹೋಮ್ ಅದಿದೆಲ್ಲ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂತ ಹೇಳಿದ್ರೆ, ಬಹಳ ದೊಡ್ಡ ರೀತಿಯಲ್ಲಿ ದುಷ್ಪರಿಣಾಮಗಳೇ ಜಾಸ್ತಿ ಅಂತ ಕಂಡು ಬರ್ತದೆ. ಈಗ ಉಳಿಸಿದ ಹಣವನ್ನು ಇನ್ಯಾವುದಕ್ಕೋ ಶೇರ್ ಮಾರ್ಕೆಟಲ್ಲಿ ಹಾಕ್ಬೋದು ಜನ ಅಂತ ಹೇಳಿದ್ರೆ, ಅವರು ಓಡಾಟದಲ್ಲಿ ಉಳಿಸಿದ ಹಣವನ್ನು ಅಥವಾ ಅವರು ಫಾರಿನ್ ಟ್ರಾವೆಲ್ ಹೋಗೋದನ್ನು ಉಳಿಸಿದ ಹಣವನ್ನು. ಆದರೆ ಫಾರಿನ್ ಟ್ರಾವೆಲಿಗೆ ಹೋಗಿ ಪಡೀತಕ್ಕಂಥ ಖುಷಿಯನ್ನು ನೀವು ಶೇರ್ ಮಾರ್ಕೆಟಲ್ಲಿ ಹಾಕಿದರೆ ಬರೋದು, ಅಲ್ಲಿ ಲಾಭ ಬಂದರೂ ಕೂಡ ಹಣವನ್ನೆಲ್ಲಾದರೂ ಬಳಸಬೇಕಲ್ಲ, ಏನಾದರೂ ಕೊಂಡ್ಕೋಬೇಕಲ್ಲ. ಏನು ಕೊಂಡ್ಕೊಳ್ಳೋದಿದ್ದರೆ ಎಷ್ಟು ಹಣ ಮಾಡಿದ್ರೂ ಕೂಡ ಹಣಕ್ಕೂ ಕೂಡ ಬೆಲೆ ಇಲ್ಲದಂಥದ್ದಾಗ್ತದೆ. ಆ ಕಾರಣದಿಂದಾಗಿ ಹಣ ಜಾಸ್ತಿ ಇದೆ, ಆದರೆ ಅದಕ್ಕೆ ಕೊಂಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಅನ್ನತಕ್ಕಂಥದ್ದು ಆಗಿಬಿಡ್ಬೋದು. ಆದರೆ ಈಗ ಅನೇಕ ಮಂದಿ ಈಗ ಆನ್ಲೈನಿಂದ ಕೊಂಡ್ಕೊಳ್ತಕ್ಕಂಥದ್ದು, ಈಗ ಜೆಪ್ಟೋ, ಬ್ಲಿಂಕಿಟ್ಟು ಅಂಥದ್ದನ್ನು ಕೊಂಡ್ಕೊಳ್ತಕ್ಕಂಥ ಮಾಡ್ಬೋದು. ಅದು ಎಷ್ಟು ಕೂಡ ಹೊರಗೆ ಹೋಗಿ ಬರ್ತಕ್ಕಂಥದ್ದಕ್ಕೂ ಹೊರಗೆ ಕೊಂಡ್ಕೊಳ್ಳೋದಕ್ಕೂ, ಈಗ ಒಂದು ಮಾಲ್ಗೆ ಹೋಗೋದಕ್ಕೂ ಮನೆಯಲ್ಲೇ ಒಂದು ವೆಬ್ಸೈಟಲ್ಲಿ ಮಾಲ್ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇರೋದ್ರಿಂದ, ಈಗ ನಾಳೆ ಜನ ಸಿನಿಮಾ ನೋಡೋದು ಬೇಡ, ಮನೇಲೇ ಕೂತ್ಕೊಳ್ಳೋಣ, ಹೊರಗೆ ಹೋಗೋದು ಬೇಡ, ಅವರ ಆರೋಗ್ಯಕ್ಕೂ ಒಳ್ಳೆಯದಿರಲಿಕ್ಕಿಲ್ಲ ಅನ್ನತಕ್ಕಂಥದ್ದು. ಆದರೆ ಅದು ಒಳ್ಳೆಯದೇ ಅಲ್ವಾ ಅಂತ ಹೇಳ್ತಕ್ಕಂಥವ್ರು ಅನೇಕ ಮಂದಿ ಇರ್ತಾರೆ. ಅವರ ವಾದದಲ್ಲೂ ಒಂದಷ್ಟು ತಿರುಳು ಇರ್ಬೋದು. ಆದರೆ ಇನ್ನೊಂದು ಕೂಡ ಕೆಲವರು ಇದೇ ಹಣವನ್ನು ಉಳಿಸ್ಬಿಟ್ಟು ಮನೆ ಕಟ್ಕೊಳ್ಳೋಣ ಅಂತ ಹೇಳ್ಬೋದು, ಆದರೆ ಹೌಸಿಂಗ್ ಸೆಕ್ಟರ್ ಆಗ್ಬೋದು ಅಂತ
ಅದೆಲ್ಲ ಒಂದು ಊಹಾತ್ಮಕವಾಗಿ ಹೇಳ್ತಕ್ಕಂಥದ್ದು ನೋಡುವ. ಮತ್ತು ಮನೆಯಲ್ಲೇ ಕೂತು ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡೋಣ ಅಂತಕ್ಕಂಥದ್ದು ಇರ್ಬೋದು. ಇಲ್ಲ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಹಣ ಬೇರೆ ಕಡೆ ಹೋಗೋ ಬದಲು ಅಲ್ಲೇ ಒಂದು ಲೋಕಲೈಸ್ ಆಗ್ತದೆ ಅಂತಂದರೆ ಹಣ ಅಲ್ಲೇ ಉಳ್ಕೊಳ್ತದೆ ಅನ್ನತಕ್ಕಂಥದ್ದು ಇನ್ನೊಂದು ವಾದ. ಆದರೆ ಏನಾಗ್ತದೆ ಅಂತಂದರೆ ಪ್ರಮುಖವಾಗಿ ಇದೆಲ್ಲ ಸರಿ, ಅದರ ಕೊನೆಗೇನು ಅಂತ ಹೇಳಿದ್ರೆ ಇಲ್ಲಿ ಏನು ಬಹಳ ಮುಖ್ಯವಾಗಿ ಅಂತಂದರೆ ಜನರೇ ಉತ್ಪಾದನೆ ಮಾಡೋದು, ಜನರೇ ಖರ್ಚು ಮಾಡೋದು, ಜನರೇ ಕೊಂಡ್ಕೊಳ್ಳೋದು, ಜನರೇ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದು. ಜನರಿಗೆ ಹಣದ ಬಗ್ಗೆ, ಹೂಡಿಕೆಯ ಬಗ್ಗೆ ಅಥವಾ ಕೊಂಡ್ಕೊಳ್ಳೋದ್ರ ಬಗ್ಗೆ, ಉತ್ಪಾದನೆಯ ಬಗ್ಗೆ, ಬಳಕೆಯ ಬಗ್ಗೆ ಅನುಮಾನ ಆತಂಕಗಳು ಉಂಟಾಗಿಬಿಟ್ರೆ ಖಂಡಿತವಾಗಿ ಅದರಿಂದ ದುಷ್ಪರಿಣಾಮಗಳೇ ಹೆಚ್ಚು ಅಂತ ಹೇಳಬೇಕು. ಅಂತಂದರೆ ಈಗ ಪ್ರಧಾನಮಂತ್ರಿಗಳು ಚಿನ್ನವನ್ನು ಅನವಶ್ಯಕವಾಗಿ ಕೊಂಡ್ಕೊಳ್ಳಬೇಡಿ, ಯಾಕೆಂದರೆ ಅದನ್ನು ನಾವು ಅದನ್ನು ಆಮದು ಮಾಡ್ಕೋತೇವೆ ಅಂತ. ಹಾಗಾದರೆ ಚಿನ್ನದ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸುಮಾರು 50 ಲಕ್ಷ ಮಂದಿ ಈ ದೇಶದಲ್ಲಿ ಅಂತ ಒಂದು ಊಹೆ, ಅವರ ಪರಿಸ್ಥಿತಿ ಏನಾಗ್ತದೆ? ಚಿನ್ನದ ಆಭರಣಗಳನ್ನು ಮಾಡ್ತಕ್ಕಂಥವ್ರಾಗಿರ್ಬೋದು, ಈಗ ಅದಕ್ಕಾಗಿ ಜಾಹೀರಾತುಗಳನ್ನು ಮಾಡ್ತಕ್ಕಂಥವ್ರು, ಸೋಷಿಯಲ್ ಮೀಡಿಯಾ ಮಾಡ್ತಕ್ಕಂಥವ್ರು, ಬೇರೆ ಬೇರೆ ಅವ್ರ ಪರಿಸ್ಥಿತಿ ಏನಾಗ್ಬೋದು? ಮತ್ತು ಚಿನ್ನ ಒಳ್ಳೆಯ ಹೂಡಿಕೆ ಅಲ್ಲದಿದ್ದರೆ ಅಂತೇಳಿ ಕೊಂಡ್ಕೊಳ್ಳೋದು ಸರಿ ಅಂತ ಇನ್ಯಾವ ಒಂದು ಪರ್ಯಾಯವಾಗಿ ತೋರಿಸ್ತೀರಾ? ಯಾವ ರೀತಿಯಲ್ಲಿ ನಾವು ದೇಶದಲ್ಲಿ ನಿಮ್ಮ ಭವಿಷ್ಯ ಸರಿಯಾಗಿರುತ್ತೆ ಅಂತಕ್ಕಂಥ ಖಾತ್ರಿಯನ್ನು ಕೊಟ್ಟಾಗಿದೆ. ಆದ್ದರಿಂದ ಸ್ವಲ್ಪ ಇದ್ರ ಬಗ್ಗೆ ಭಾಳ ಯೋಚನೆ ಮಾಡಬೇಕಾಗ್ಬೋದು. ತುಂಬ ಮಿತವ್ಯಯ ಕೂಡ ಯಾವತ್ತೂ ಕೂಡ ಯಾವುದೇ ಒಂದು ಆರ್ಥಿಕತೆಗೆ ಒಳ್ಳೆಯದಲ್ಲ. ಆದರೆ ಅದರೊಂದಿಗೆ ಕೂಡ ವಿಪರೀತವಾಗಿ ಅಂತ ಹೇಳಿದ್ರೆ ಉತ್ಪಾದನೆ ಮಾಡೋದು, ವಿಪರೀತವಾಗಿ ಕೊಳ್ಳುಬಾಕ ಸಂಸ್ಕೃತಿ ಅಂತಿದೆ, ಕನ್ಸ್ಯೂಮರಿಸಮ್, ಅದು ಕೂಡ ಸರಿಯಲ್ಲ. ಪ್ರಧಾನಮಂತ್ರಿಗಳು ಹೇಳಿದ್ದು ಅರ್ಥ ಮತ್ತು ಅದರ ಒಂದು ತಿರುಳು ಅಥವಾ ಅದರ ಒಂದು ಸ್ಫೂರ್ತಿ ಸರಿ ಇರಬಹುದು ಅಂತ ಇಟ್ಕೊಂಡ್ರೂ ಕೂಡ ಹೇಳಿದ್ರೆ ಬರೀ ಒಂದು ಕನ್ಸ್ಯೂಮರಿಸಮ್ ಆ ಮಟ್ಟಕ್ಕೆ ಭಾರತ ಇನ್ನೂ ತಲುಪಿಲ್ಲ. ಇನ್ನೂ ಕೂಡ ತಾಳಿ ಕೊಂಡ್ಕೊಳ್ಳಿಕ್ಕೂ ಕಷ್ಟ. ಅನೇಕ ಮಂದಿ ಅನೇಕ ಕಡೆ ತಾಳಿಯನ್ನು ಅಡವಿಟ್ಟು ಮನೆಯನ್ನು ನಡೆಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಇನ್ನೂ ಅನೇಕ ಮಂದಿಗೆ ಒಂದು ಮದುವೆಗೆ ಒಂದು ತಾಳಿ ಕೊಂಡ್ಕೊಳ್ಳಿಕ್ಕೂ ಪರಿಸ್ಥಿತಿ ಸರಿಯಿಲ್ಲದಂಥ ಸಂದರ್ಭದಲ್ಲಿ ಚಿನ್ನ ಕೊಂಡ್ಕೋಬೇಡಿ ಅನ್ನತಕ್ಕಂಥದ್ದು ಹೇಳಿದ್ರೆ, ಅಥವಾ ನೀವು ವಿದೇಶಕ್ಕೆ ಹೋಗಬೇಡಿ, ಅಥವಾ ನೀವು ಓಡಾಡಬೇಡಿ, ನೀವು ವರ್ಕ್ ಫ್ರಮ್ ಹೋಮ್ ಮಾಡಿ, ಹಾಗಾದರೆ ಅನ್ಯಾಯ ಅಲ್ವಾ? ಈಗ ಒಬ್ಬ ಕಟ್ಟಡ ಕಾರ್ಮಿಕ ಅವನು ಅಂದ್ಕೊಳ್ಳಲ್ವಾ, ಇದೇನಪ್ಪ ನನಗೆ ಮಾತ್ರ ನಾನು ಹೋಗಿ ಕಟ್ಟಡ ಕಟ್ಟುವಲ್ಲಿಯೇ ಕಟ್ಟಬೇಕು, ನಾನು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಲ್ಲ ಅಂತ. ಅಥವಾ ಒಬ್ಬ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಅಥವಾ ಒಬ್ಬ ಲೈಟ್ ಬಾಯ್, ನಾನು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಲ್ಲ, ಅವ್ರಿಗೆ ಮಾತ್ರ ಯಾಕೆ, ಟೆಕ್ಕಿಗಳಿಗೆ ಯಾಕೆ ಇದೊಂದು ಇಂಥ ಒಂದು ಪಕ್ಷಪಾತ ಯಾತಕ್ಕಾಗಿ ಅಂತಕ್ಕಂಥ ದೇಶದ ಒಳಗೆ, ಸಮಾಜದೊಳಗೆ ಈ ಅಸಹನೆ ಕೂಡ ಜಾಸ್ತಿ ಮೂಡ್ಬೋದು ಅಂತ ಹೇಳ್ತಾ, ಖಂಡಿತವಾಗಿ ಅವ್ರು ಏನೇ ಉದ್ದೇಶ ಇಟ್ಕೊಂಡಿದ್ರು ಕೂಡ ಪ್ರಧಾನಿಯವರು ಹೇಳಿದಂಥದ್ರಲ್ಲಿ ಭಾಳಷ್ಟು ವಿವೇಚನೆಯ ಕೊರತೆ ಇತ್ತು ಅನ್ನತಕ್ಕಂಥದ್ದನ್ನ ಹೇಳಿ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಚಿಂತನೆ ಮಾಡಿ ಹೇಳ್ಬೋದಿತ್ತೇನೋ. ದೇಶದ ಆರ್ಥಿಕತೆಯನ್ನು ಸರಿಪಡಿಸೋದು ಸರ್ಕಾರದ ಕೆಲಸ, ಅದು ಜನಸಾಮಾನ್ಯರು ಸಹಕಾರ ನೀಡಬೇಕು. ಆದರೆ ಒಂದು ದೇಶ ಬೆಳಿಬೇಕಿದ್ರೆ ಒಂದಷ್ಟು ಜನಕ್ಕೆ ಅಂತ ನಾವು ಭಾಳಷ್ಟು ವರ್ಷಗಳಿಂದ ಗುಲಾಮಗಿರಿಯಲ್ಲಿ ಬದುಕಿರ್ತಕ್ಕಂಥವ್ರು ಈಗ ಒಂದಷ್ಟು ಸ್ವಾತಂತ್ರ್ಯ ಸಿಕ್ಕಿದೆ, ಈಗಲೂ ಕೂಡ ನೀವು ಹೆದರ್ಕೊಂಡೇ ಬದುಕಬೇಕು ಅಂತಕ್ಕಂಥದ್ದು ಹೇಳಿದ್ರೆ ಸರ್ಕಾರಗಳು ತಪ್ಪು ಮಾಡ್ತಾ ಇವೆ ಅಂತ ಹೇಳ್ತಾ ಧನ್ಯವಾದಗಳು.